ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ ಗೈಸ್. ಆಸ್ ಯೂಶುವಲ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವಾಗ ವಿಡಿಯೋ ಸಿಗುತ್ತೆ ಆವಾಗ ರೆಸೊನೇಟ್ ಆಗುತ್ತೆ. ಮತ್ತೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ ಗೈಸ್, ಓಕೆನಾ? ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ತುಂಬಾ ಥ್ಯಾಂಕ್ಸ್. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೆ ಒಂದು ಕ್ಷಣ ಸಾಕಲ್ವಾ? ಮತ್ತೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಸಬ್ಸ್ಕ್ರಿಪ್ಷನ್. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಮತ್ತೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವತ್ತಿನ ಟಾಪಿಕ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ನನ್ನ ರೀಡಿಂಗ್ಸ್ವರೆಗೂ ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ನ ರೀಡಿಂಗ್ಸ್ವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫೈಲ್ 1, ಫೈಲ್ 2 ಬರುತ್ತೆ ಗೈಸ್. ಅಂದ್ರೆ ನಿಮ್ಗೆ ಯಾವ ಫೈಲ್ ನಿಮ್ಗೆ ಇಷ್ಟ ಆಗುತ್ತೆ, ನೋಡ್ಬೇಕನ್ಸುತ್ತೆ, ರೆಸೊನೇಟ್ ಆಗುತ್ತೆ, ಆ ಫೈಲ್ ನಾನು ಕಂಪ್ಲೀಟ್ ಆಗಿ ನೋಡಿ. ಅದು ಫೈಲ್ 1 ಇರ್ಬೋದು, ಫೈಲ್ 2 ಇರ್ಬೋದು. ಎರಡು ಫೈಲ್ಸ್ ರೆಸೊನೇಟ್ ಆದ್ರೆ ಎರಡನ್ನೂ ಕಂಪ್ಲೀಟ್ ಆಗಿ ನೋಡಿ ಗೈಸ್, ತಪ್ಪೇನಿಲ್ಲ, ಓಕೆನಾ? ಸ್ಕ್ರೀನ್ ಮೇಲೆ ಫೈಲ್ಸ್ ಬರುತ್ತೆ ನೋಡಿ. ಓಕೆ, ಫೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ವೆಲ್ಕಮ್ ಫೈಲ್ 1. ಓಕೆ, ವೆಲ್ಕಮ್. ಈಗ ಫೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ, ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ, ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅಥವಾ ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ ಗೈಸ್. ಫೈಲ್ 1, ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ ನೋಡೋಣ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 1 ವಿವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 1 ವಿವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ, ಪ್ಲೀಸ್. ಟೆಂಪರೆನ್ಸ್, ಓಕೆ. 6 ಆಫ್ ಸ್ವೋರ್ಡ್ಸ್, ಓಕೆ ಗೈಸ್. ದಿ ಎಂಪ್ರೆಸ್ ಬಂದಿದೆ. ದಿ ಫೂಲ್, ಓಕೆ. 4 ಆಫ್ ಸ್ವೋರ್ಡ್ಸ್. ಮೂರೇ ಮೇಜರ್ ಅರ್ಕಾನಾ ಕಾರ್ಡ್ಸ್ ಬಂದಿದೆ ಗೈಸ್. ಸೊ ನೀವ್ ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ, ಅವರು ಸಿಂಪಲ್ ಕ್ರಶ್ ಆ ಥರ ಏನಿಲ್ಲ. ಅವ್ರಿಗೆ ನೀವ್ ಇಂಪಾರ್ಟೆಂಟು, ನಿಮ್ಗೂ ಅವರು ತುಂಬಾ ಇಂಪಾರ್ಟೆಂಟ್ ಗೈಸ್. ಯಾಕಂದ್ರೆ 3 ಮೇಜರ್ ಅರ್ಕಾನಾಸ್ ಬಂದಿದೆ, ಓಕೆನಾ? ಸುಮ್ಮನೆ ಬರಲ್ಲ ಮೇಜರ್ ಅರ್ಕಾನಾಸ್. ಸೊ ನೋಡೋಣ ಅವ್ರದ್ದು ಎನರ್ಜಿಸ್ ಹೇಗಿದೆ ಅಂತ. ಅವ್ರು ಈ ಸಮಯದಲ್ಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಫೀಲ್ ಮಾಡ್ತಿದ್ದಾರೆ. ಅವ್ರ ಲೈಫಲ್ಲಿ ತುಂಬಾ ಸಕ್ಸಸ್ ನೋಡ್ತಾ ಇದ್ದಾರೆ. ಅವ್ರನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ತುಂಬಾ ಜನ. ಅವ್ರಿಗೆ ಪೇಷನ್ಸ್ ಜಾಸ್ತಿ ಆಗಿದೆ. ಅವ್ರು ತುಂಬಾ ಹಾರ್ಮೋನಿಯಸ್, ಅಂದ್ರೆ ಬ್ಯಾಲೆನ್ಸ್ ಅಂತೂ ಫೀಲ್ ಮಾಡ್ತಿದ್ದಾರೆ ಗೈಸ್. ಮುಂಚೆ ಅವ್ರು ತುಂಬಾ ಆರ್ಗ್ಯುಮೆಂಟಿವ್ ಇದ್ರು ಅನ್ಸುತ್ತೆ, ಜಗಳ ಆಡೋದು, ತುಂಬಾ ಆರ್ಗ್ಯುಮೆಂಟ್ಸ್ ಬರೋದು, ಸಡನ್ ಆಗಿ ಅವ್ರ ಲೈಫಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಇತ್ತು ಅನ್ಸುತ್ತೆ. ಮತ್ತೆ ತುಂಬಾ ಎಲ್ಲರ ಜೊತೆ ಡಿಟ್ಯಾಚ್ಡ್ ಆಗಿದ್ರು ಅನ್ಸುತ್ತೆ. ತುಂಬಾ ಕೆಟ್ಟದಾಗಿ ಮಾತಾಡ್ತಿದ್ರು ಅನ್ಸುತ್ತೆ, ತುಂಬಾ ರೆಕ್ಲೆಸ್ ಆಗಿ ನಡ್ಕೋತಿದ್ರು ಅನ್ಸುತ್ತೆ. ಬಟ್ ಈಗ ತುಂಬಾ ಅವ್ರ ಬ್ಯಾಲೆನ್ಸ್ ಫೀಲ್ ಆಗ್ತಿದೆ, ಸಕ್ಸಸ್ ಫೀಲ್ ಆಗ್ತಿದೆ. ಅವ್ರನ್ನ ಎಲ್ಲ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ಅವ್ರು ತುಂಬಾ ಪೇಷನ್ಸ್ ನ ಬೆಳೆಸ್ಕೊಂಡಿದ್ದಾರೆ. ಅವರು ಸುತ್ತಮುತ್ತ ಇರೋರ್ ಜೊತೆನೂ ಹಾರ್ಮೋನಿಯಸ್ ಆಗಿರಕ್ ಟ್ರೈ ಇದ್ದಾರೆ. ಮತ್ತೆ ತುಂಬಾ ಕೇರ್ ಮಾಡ್ತಿದ್ದಾರೆ. ತುಂಬಾ ಪೇಷನ್ಸ್ ಬಂದಿದೆ ಗೈಸ್ ನಿಮ್ ವ್ಯಕ್ತಿಗೆ ಈ ಸಮಯದಲ್ಲಿ. ಮತ್ತೆ ನಿಮ್ಮ ಕನೆಕ್ಷನ್ ನಲ್ಲಿ ಪೇಷನ್ಸ್ ಆಗಿರ್ಬೇಕಿತ್ತು ಅಂತ ಈಗ ಪೇಷನ್ಸ್ ತಂದ್ಕೊಂಡಿದ್ದಾರೆ. ಅಂಡ್ ನಿಮ್ಮ ಪ್ರೀತಿನ ತುಂಬಾ ನೆನ್ಸ್ಕೊತಾ ಇದ್ದಾರೆ, ಓಕೆನಾ? ಅವ್ರಿಗೆ ನಿಮ್ಮ ಮತ್ತೆ ಅವರ ಕನೆಕ್ಷನ್ ಅಲ್ಲಿ ಈಗ ಬ್ಯಾಲೆನ್ಸ್ ಫೀಲ್ ಆಗ್ತಾ ಇದೆ ಈ ಸಮಯದಲ್ಲಿ. ಯಾಕಂದ್ರೆ ಅವ್ರಿಗೆ ಲೈಫಲ್ಲಿ ಸಕ್ಸಸ್ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಈಗ ನಿಮ್ ಪ್ರೀತಿ ಬೇಕು ಅಂತ ಅನ್ನಿಸ್ತಾ ಇದೆ. ಆ ಸಕ್ಸಸ್ ನಿಮ್ ಪ್ರೀತಿ ಇಲ್ದೆ ಕಂಪ್ಲೀಟ್ ಆಗಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಅವ್ರಿಗೆ ಏನೇ ಅನ್ಸಿದ್ರು ಅದನ್ನ ನಿಮ್ಗೆ ಹೇಳ್ಕೋಬೇಕು. ಅವ್ರ ಫೀಲಿಂಗ್ಸ್ ನ ನಿಮ್ಗೆ ಶೇರ್ ಮಾಡ್ಕೋಬೇಕು. ಅವ್ರ ಮನ್ಸಲ್ಲಿ ಏನೇ ಇದ್ರು ಅದನ್ನ ನಿಮ್ಗೆ ಕನ್ವೆ ಮಾಡ್ಬೇಕು, ಹೇಗಾದ್ರೂ ಮಾಡಿ ಆ ಮೆಸೇಜ್ ನ ತಲುಪಿಸ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಎನರ್ಜೆಟಿಕಲಿ ತುಂಬಾ ಎಮೋಷನಲ್ ಫೀಲ್ ಮಾಡ್ತಿದ್ದಾರೆ ನಿಮ್ ಕಂಡ್ರೆ. ನೋಡಿ, ಇಲ್ಲಿ ವಾಟರ್ ಇದೆ,
ತುಂಬಾ ಎಮೋಷನಲಿ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಲೈಫಲ್ಲಿ ಏನೋ ಒಂದು ದೊಡ್ಡ ಸಕ್ಸಸ್ ಅಂತ ಸಿಕ್ಕಿದೆ ಗೈಸ್. ಸಮಥಿಂಗ್ ಸಕ್ಸಸ್, ಏನೋ ಒಂದು ಸಕ್ಸಸ್ ಸಿಕ್ಕಿದೆ. ಸೊ ಅವ್ರು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು, ನಿಮ್ ಜೊತೆ ಹಂಚ್ಕೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ತುಂಬಾ ಕಾಮ್ ಆಗಿದ್ದಾರೆ ಕರೆಂಟ್ಲಿ ಗೈಸ್, ತುಂಬಾ ಕಾಮ್ ಆಗಿದ್ದಾರೆ. ಅವ್ರಿಗೆ ಅನ್ಸಿದೆ ಅವ್ರಿಗೆ ಏನೀಗ ಲೈಫಲ್ಲಿ ಸಿಗ್ತಾ ಇದೆ, ಸಿಕ್ಕಿದೆ, ಅದು ಅವ್ರಿಗಿರೋ ಈಗ ಬಂದಿರೋ ಪೇಶನ್ಸ್ ಇಂದ ಮಾತ್ರ. ಮುಂಚಿನ ತರ ಆರ್ಗ್ಯುಮೆಂಟಿವ್ ಆಗಿದ್ದಿದ್ರೆ ಅವ್ರಿಗೆ ಈ ತರ ಜೀವನ ಸಿಗ್ತಿರ್ಲಿಲ್ಲ. ಅದನ್ನ ಅವ್ರಿಗೆ ಕಳ್ಕೊಳಕ್ ಇಷ್ಟ ಇಲ್ಲ. ಮತ್ತೆ ನೀವ್ ಅವ್ರ ಲೈಫಲ್ಲಿ ಇಲ್ದೇ ಇರೋದೊಂದ್ ಬಿಟ್ರೆ ಅವ್ರಿಗೆ ಏನು ಸದ್ಯಕ್ಕೆ ಕರೆಂಟ್ ಏನೋ ಅವ್ರಿಗೆ ಪ್ರಾಬ್ಲಮ್ ಅನ್ನಿಸ್ತಾ ಇಲ್ಲ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದಾರೆ. ಮತ್ತೆ ನಿಮ್ ಜೊತೆನೂ ಇನ್ನೂ ಪೇಶನ್ಸ್ ಆಗಿ ಇರ್ಬೇಕಿತ್ತು ಅಂತಾನು ಅನ್ಕೋತಾ ಇದ್ದಾರೆ ಗೈಸ್. ಅವ್ರಿಗೆ ಅನ್ನಿಸ್ತಾ ಇದೆ ತುಂಬಾ ಅವ್ರ ಫೀಲಿಂಗ್ಸ್ ನ ನಿಮ್ಗೆ ಹೇಳ್ಕೋಬೇಕು ಅಂತ. ತುಂಬಾ ಮಿಸ್ ಮಾಡ್ತಿದ್ದಾರೆ ಗೈಸ್. ಮತ್ತೆ ಏಂಜಲ್ಸ್ ಅಥವಾ ಯೂನಿವರ್ಸುನು ನಿಮ್ಮಿಬ್ರಿಗೆ ಏನಾದ್ರೂ ಸಿಗ್ನಲ್ಸ್ ಕೊಡ್ತಿರ್ಬೋದು. ಪದೇ ಪದೇ ನಿಮ್ಗೆ 555 111 ಆತರ ರಿಪೀಟೆಡ್ ನಂಬರ್ಸ್ ಕಾಣಿಸ್ತಿರ್ಬೋದು, ಅಥವಾ ಬರ್ಡ್ಸ್ ಕಾಣಿಸ್ತಿರ್ಬೋದು, ಓಕೆನಾ, ಬಟರ್ಫ್ಲೈಸ್ ಕಾಣಿಸ್ತಿರ್ಬೋದು. ನಿಮ್ಗೆ ಏನ್ ಫೀಲ್ ಆಗ್ತಿದೆಯೋ ಅವ್ರಿಗೂ ಅದೇ ತರ ಫೀಲ್ ಆಗ್ತಿದೆ. ಯೂನಿವರ್ಸ್ ಕಡೆಯಿಂದ ಅವ್ರಿಗೆ ತುಂಬಾ ಮೆಸೇಜಸ್ ಬರ್ತಾ ಇದೆ. ನೋಡಿ, ಕಣ್ ಮುಚ್ಚಿದರೆ ಆದ್ರೂ ಅವ್ರಿಗೆ ಸಿಗ್ನಲ್ಸ್ ಬರ್ತಾ ಇದೆ. ಅಂದ್ರೆ ನಿಮ್ಮ ಕಡೆಯಿಂದ ಅವ್ರಿಗೆ ಸಿಗ್ನಲ್ಸ್ ಗೊತ್ತಾಗ್ತಾ ಇದೆ. ಟೆಲಿಪತಿಕ್ ಕನೆಕ್ಷನ್ ಇರ್ಬೋದು ನಿಮ್ಗೂ ಅವ್ರಿಗೂ ಸುಮಾರು ಜನಕ್ಕೆ. ಯಾಕಂದ್ರೆ ನೀವ್ ಎಷ್ಟೇ ದೂರ ಇದ್ರುನು ನೀವ್ ಇಲ್ಲಿ ಏನ್ ಥಿಂಕ್ ಮಾಡ್ತಿದ್ದೀರಾ ಅದು ಅವ್ರಿಗೆ ಫೀಲ್ ಆಗುತ್ತೆ. ಅವ್ರು ಅಲ್ಲೇನ್ ಥಿಂಕ್ ಮಾಡ್ತಿದಾರೆ ಅದ್ ನಿಮಗ್ ಫೀಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್, ಈಗ ನೀವು ಏನೋ ಕೆಲಸ ಮಾಡ್ತಿರ್ತೀರಾ, ಓಕೆನಾ, ನೀವೇನೋ ವರ್ಕ್ ಮಾಡ್ತಿರ್ತೀರಾ. ಈ ವ್ಯಕ್ತಿ ಬಗ್ಗೆ ನೀವ್ ಯೋಚನೆ ಹೌದು, ನಿಮ್ಮ ತಲೆಯಲ್ಲಿ ಅವ್ರು ಯಾವಾಗ್ಲೂ ನಡೀತಾನೆ ಇರ್ತಾರೆ, ಓಕೆನಾ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಏನೋ ಅಡ್ಗೆನೋ ಏನೋ ಒಂದ್ ವರ್ಕ್ ಅಥವಾ ಆಫೀಸ್ ವರ್ಕೋ ಏನೋ ಒಂದ್ ಮಾಡ್ತಿರ್ತೀರಾ ಅನ್ಕೊಳ್ಳಿ. ಆಗ ಸಡನ್ ಆಗಿ ಅವ್ರ ಥಾಟ್ ಬರಕ್ ಶುರು ಆಗುತ್ತೆ ಇದ್ದಕ್ಕಿದ್ದಂಗೆ. ನೀವೇನ್ ಅವ್ರನ್ನ ಮರ್ತಿರಲ್ಲ, ಆದ್ರೆ ಇದ್ದಕ್ಕಿದ್ದಂಗೆ ಅವ್ರ ನೆನಪುಗಳು ಜಾಸ್ತಿ ಕಾಡಕ್ ಶುರು ಆಗುತ್ತೆ ಅನ್ಕೊಳ್ಳಿ. ಆಗ ಅವರು ನಿಮ್ನ ನೆನ್ಸ್ಕೊತಿದ್ದಾರೆ ಅಂತ ಅರ್ಥ. ಇಬ್ರು ಟೆಲಿಪತಿಕಲಿ ಕನೆಕ್ಟ್ ಆಗಿದ್ದೀರಾ ಅಂತ ತುಂಬಾ ಇಲ್ಲಿ ಮೆಸೇಜ್ ಅಲ್ಲಿ ಬಂದಿದೆ. ಸೊ ಹೇಳ್ದೆ, ಸುಮಾರು ಜನಕ್ಕೆ ಅದ್ ಫೀಲ್ ಆಗಿರ್ಬೋದು ಐ ಥಿಂಕ್. ಯಾಕಂದ್ರೆ ಅವ್ರ ಬಗ್ಗೆ ಯೋಚನೆ ಮಾಡ್ಬಾರ್ದು ಅನ್ಕೊಂಡಾಗ್ಲೂ ಅವ್ರ ಥಾಟ್ಸ್ ಪದೇ 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 ಬರ್ತಾ ಇದೆ ಅಂದ್ರೆ ಅದು ಅವ್ರದ್ದು ವೈಬ್ಸು ಗೈಸ್, ಓಕೆನಾ. ಓಕೆ, ಅವ್ರ ಲೈಫಲ್ಲಿ ಟ್ರಾನ್ಸಿಷನ್ ನೋಡ್ತಾ ಇದ್ದಾರೆ. ಅವ್ರ ಸ್ಟ್ರೆಸ್ನೆಲ್ಲ ಒಂದ್ ಸೈಡ್ ಇಟ್ಟು ಒಂದ್ ಒಳ್ಳೆ ಪ್ಲೇಸ್ ಅಲ್ಲಿ ಅವ್ರ ಲೈಫಲ್ಲಿ ಬಂದ್ ನಿಂತಿದ್ದಾರೆ. ಅವ್ರಿಗೆ ಹಿಂದಿಂದು ಏನು ಬ್ಯಾಗೇಜಸ್ ನ ಕ್ಯಾರಿ ಮಾಡ್ಕೊಂಡು ಹೋಗಕ್ ಇಷ್ಟ ಇಲ್ಲ. ಅದನ್ನೆಲ್ಲ ಬಿಟ್ಟು, ಹಿಂದೆ ಏನೇ ನಡೆದಿರ್ಬೋದು ಅದನ್ನೆಲ್ಲ ಬಿಟ್ಟು ಮುಂದೆ ಸಾಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರ ಲೈಫಲ್ಲಿ ಚೇಂಜಸ್, ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ. ಬಟ್ ಅವ್ರಿಗೆ ತಲೆಯಲ್ಲಿ ಒಂದೇ ಇರೋದು, ನಿಮ್ನ ಬಿಟ್ಟು ಮುಂಚೆ ಹೋಗಿದ್ರು ಅನ್ಸುತ್ತೆ, ಅಥವಾ ನಿಮ್ ಜೊತೆ ಆರ್ಗ್ಯೂ ಮಾಡಿದ್ರು ಅನ್ಸುತ್ತೆ. ನಾನ್ ಯಾಕೆ ಹಿಂಗ್ ನಡ್ಕೊಂಡೆ ಅಂತ ಅವ್ರಿಗೆ ತುಂಬಾ ಬೇಜಾರಿದೆ. ಅವ್ರ ಲೈಫಲ್ಲಿ ಈಗ ಪೇಶನ್ಸ್ ಬಂದಿದೆ, ಆದ್ರೆ ನೀವಿಲ್ಲ ಅನ್ನೋ ದುಃಖ ತುಂಬಾ ಇದೆ ಅವ್ರಿಗೆ. ಸೊ ಈಗ ನಿಮ್ನ ನೆನ್ಸ್ಕೊತಿದ್ದಾರೆ. ಮೋಸ್ಟ್ಲಿ ನಿಮ್ಮನ್ನ ಅವ್ರು ಮುಂಚೆ ಬಿಟ್ಟು ಹೋಗಿದ್ದಾರೆ ಗೈಸ್, ಮೂವ್ ಆನ್ ಆಗಿದ್ದಾರೆ ನಿಮ್ಮಿಂದ. ಬಟ್ ಈಗ ಪಾಸ್ಟ್ ಇಶ್ಯೂಸ್, ಆರ್ಗ್ಯುಮೆಂಟ್ಸ್ನೆಲ್ಲ ಬಿಟ್ಟು ಲೈಫಲ್ಲಿ ನಿಮ್ ಜೊತೆ ಚೆನ್ನಾಗಿರ್ಬೇಕು, ಈ ಸಕ್ಸಸ್ನ ನಿಮ್ ಜೊತೆ ಎಂಜಾಯ್ ಮಾಡ್ಬೇಕು. ಅವ್ರಿಗೆ ಫೈನಾನ್ಷಿಯಲಿ ಒಳ್ಳೆ ಟೈಮ್ ನಡೀತಾ ಇದೆ ಗೈಸ್. ಸೊ ಅವ್ರು ಅದನ್ನ ನಿಮ್ ಜೊತೆ ಎಂಜಾಯ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ವೀನಸ್ ಪ್ಲಾನೆಟ್ದು ಎಫೆಕ್ಟ್ ಜಾಸ್ತಿ ಇದೆ, ಶುಕ್ರಂದು. ಸೊ ಲವ್ ಇಸ್ ಇನ್ ದ ಏರ್ ಗೈಸ್, ಅಷ್ಟೇ. ತುಂಬಾ ಪ್ರೀತಿ ನಿನ್ ಮೇಲೆ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಅವರು ಲೈಫಲ್ಲಿ ತುಂಬಾ ಸ್ಯಾಟಿಸ್ಫೈಡ್ ಆಗಿ ಫೀಲ್ ಮಾಡ್ತಿದ್ದಾರೆ ವಿತೌಟ್ ಯು. ಅಂದ್ರೆ ನೀವ್ ಇಲ್ದೇ ಇರೋದು ಒಂದ್ ಇಶ್ಯೂ ಬಿಟ್ರೆ ಅವ್ರ ಲೈಫಲ್ಲಿ ಇನ್ನೇನು ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ನೀವು ಬಂದ್ಬಿಟ್ರೆ 100% ಅವ್ರ ಲೈಫ್ ಸೆಟಲ್ ಅಂತ ಫೀಲ್ ಮಾಡ್ತಿದ್ದಾರೆ. ಅವ್ರು ಬಿಟ್ಟು ಹೋಗಿದ್ರು ಅನ್ಸುತ್ತೆ ನಿಮಗ್ ಮೋಸ ಮಾಡಿ, ಅದನ್ನೆಲ್ಲ ನೆನ್ಸ್ಕೊಂಡ್ ಬೇಜಾರ್ ಮಾಡ್ಕೊತಿದ್ದಾರೆ. ಆಗ್ಯಾಕೆ ನನ್ಗಷ್ಟು ತಾಳ್ಮೆ ಇರ್ಲಿಲ್ಲ, ಆಗ್ಯಾಕೆ ಅಷ್ಟು ಆರ್ಗ್ಯುಮೆಂಟಿವ್ ಆಗಿ ಆಡ್ತಿದ್ದೆ ನಾನು ಅವ್ರ ಜೊತೆ, ಈಗ ಇಷ್ಟೊಂದು ಪೇಶನ್ಸ್ ಬಂದಿದೆ, ನಾನು ಹಿಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಅವ್ರಿಗೆ ಹೇಳ್ಕೋಬೇಕು ನನ್ಗಿರೋ ಫೀಲಿಂಗ್ಸ್ನ ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್, ಓಕೆನಾ.
ನೀವು ಇತ್ತೀಚೆಗೆ ತುಂಬಾ ಅಟ್ರಾಕ್ಟಿವ್ ಆಗಿದ್ದೀರಾ, ಸೆಕ್ಸಿಯಾಗಿ ಕಾಣಿಸ್ತೀರಾ ಅವ್ರಿಗೆ. ನಿಮ್ ಸ್ಟ್ಯಾಂಡರ್ಡ್ಸ್ ಹೈ ಇದೆ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಓಕೆನಾ? ನೀವು ತುಂಬಾ ಹೈ ಪ್ರೊಫೈಲ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಅವ್ರ ಲೈಫಲ್ಲಿ ಎಷ್ಟೇ ಸಕ್ಸಸ್ ಅಚೀವ್ ಮಾಡಿರ್ಲಿ, ನೀವು ಅವ್ರಿಗಿಂತ ಒಂದ್ ಕೈ ಮೇಲೆ ಅಂತ ಅವ್ರು ಫೀಲ್ ಮಾಡ್ತಾರೆ. ಅಂಡ್ ಅವ್ರಿಗೆ ಈಗ್ಲೂನು ಸಕ್ಸಸ್ ಲೈಫಲ್ಲಿ ಎಲ್ಲ ಒಳ್ಳೇದ್ ನಡೀತಾ ಇದ್ರು ನಿಮ್ ಮುಂದೆ ಬಂದ್ ಮಾತಾಡಕ್ಕೆ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ. ಹೆಂಗ್ ಕಮ್ಯುನಿಕೇಟ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಅವ್ರಿಗೆ ಮೆಂಟಲ್ ಕ್ಲಾರಿಟಿನೂ ತುಂಬಾ ಕಡಿಮೆ ಇದೆ. ಮುಂಚೆ ತುಂಬಾ ನಿಮ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಗೈಸ್. ಓಕೆನಾ? ಈ ಕನೆಕ್ಷನ್ ಅಲ್ಲಿ ಒಂಥರ ಸಮಾಧಾನ ಅನ್ನೋದೇ ಇಲ್ಲ, ಬರೀ ಆರ್ಗ್ಯುಮೆಂಟ್ಸ್ ನಡೆದಿದೆ. ಮತ್ತೆ ನಿಮ್ನ ತುಂಬಾ ರಿಸ್ಟ್ರಿಕ್ಟ್ ಮಾಡಿರ್ಬೋದು ಮುಂಚೆ, ಹಂಗೇರು ಹಿಂಗೇರು ಅಂತ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಇತ್ತೇನೋ. ಬಟ್ ಈಗ ಅವರು ದೂರಕ್ಕೆ ಕಣ್ ತೆರೆದ್ ನೋಡ್ತಾ ಇದಾರೆ. ಅಂದ್ರೆ ಈ ತರ ಮಾಡಿದೆಲ್ಲ ತಪ್ಪು, ನಾನು ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗ್ಬಾರ್ದಾಗಿತ್ತು, ನಾನು ಇನ್ನೂ ಫ್ರೀ ಆಗಿರ್ಬೋದಿತ್ತು ಆ ಕನೆಕ್ಷನ್ ಅಲ್ಲಿ ಅಂತ ತುಂಬಾ ಅನ್ಕೋತಿದ್ದಾರೆ. ಆ ತರ ಇದ್ದಿದ್ರೆ ಗ್ರೋತ್ ಮತ್ತೆ ಸಕ್ಸಸ್ ಆ ಕನೆಕ್ಷನ್ ಅಲ್ಲಿ ಸಿಕ್ಕಿರೋದು ಅಂತ ಅನ್ಕೋತಿದ್ದಾರೆ. ನಿಮ್ಮನ್ನ ಮಾತ್ರ ತುಂಬಾ ಬ್ಯೂಟಿಫುಲ್. ನೀವು ತುಂಬಾ ನಿಮ್ ಲೈಫ್ ಅಲ್ಲಿ ನಿಮ್ ಫಿಸಿಕಲಿ ಏನೋ ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ ರೀಸೆಂಟ್ ಆಗಿ. ಆ ದಪ್ಪ ಇರೋರು ಸಣ್ಣ ಆಗಿರ್ಬೋದು, ಅಥವಾ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡಿರ್ಬೋದು, ನಿಮ್ ಹೇರ್ ಸ್ಟೈಲ್ ಚೇಂಜ್ ಮಾಡಿರ್ಬೋದು. ಏನೋ ಒಂದು ಅವ್ರು ನೋಡಿದ್ದಾರೆ ಗೈಸ್ ದೂರದಿಂದ. ಸೊ ನೀವು ಇನ್ನೂ ಸುಂದರವಾಗಿ ಅವ್ರಿಗೆ ಕಾಣಿಸ್ತಿದ್ದೀರಾ. ನೀವು ತುಂಬಾ ರೆಸ್ಪೆಕ್ಟ್ ಮಾಡ್ತೀರಾ, ತುಂಬಾ ಕೇರ್ ಮಾಡ್ತೀರಾ. ನೀವು ಯಾವತ್ತೂ ಕೊಟ್ಟಿದ್ದೀರಾ ಅವ್ರಿಗೆ, ಅವ್ರು ಇಸ್ಕೊಂಡಿದಾರ ಅಷ್ಟೇ. ಅವ್ರು ಎಷ್ಟೇ ಸಕ್ಸಸ್ಫುಲ್ ಆಗಿದ್ರು ನಿಮ್ ಮುಂದೆ ಕಡಿಮೆ ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ಯಾಕಂದ್ರೆ ನೀವ್ ಎಂಪ್ರೆಸ್, ನೀವು ಹುಡ್ಗ ಆಗಿರ್ಬೋದು ಹುಡ್ಗಿ ಆಗಿರ್ಬೋದು, ನೀವು ತುಂಬಾ ತಾಯಿ ನೇಚರ್ ಇರೋ ವ್ಯಕ್ತಿ ಅಂತ ಅವ್ರಿಗೆ ಈಗ ಅನ್ನಿಸ್ತಾ ಇದೆ ಗೈಸ್. ಈಗ ಗೊತ್ತಾಗಿದೆ ಅವ್ರಿಗೆ ನೀವು ತುಂಬಾ ಇನ್ನೋಸೆಂಟು, ಮಗು ತರ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಮತ್ತೆ ನೀವು ತುಂಬಾ ಚೆನ್ನಾಗಿ ನಿಮ್ ಡ್ರೆಸ್ಸಿಂಗ್ ಸೆನ್ಸ್, ನಾನು ಆಗ್ಲೇ ಹೇಳ್ದೆ ಡ್ರೆಸ್ಸಿಂಗ್ ಸೆನ್ಸ್ ಪದೇ ಪದೇ ಬರ್ತಿದೆ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗಿರೋದನ್ನ ಅವ್ರು ತುಂಬಾ ಅಡ್ಮೈರ್ ಮಾಡ್ತಿದ್ದಾರೆ. ಮುಂಚೆ ತರ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತೆ ಈ ರಿಲೇಶನ್ಶಿಪ್ ಅಲ್ಲಿ ಅನ್ಫೋಕಸ್ಡ್ ಆಗಿದ್ರು ಗೈಸ್ ಅವ್ರು ಮುಂಚೆ. ನಿಮ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಈ ಕನೆಕ್ಷನ್ನೇ ಒಂಥರ ಫನ್ ಜೋಕ್ ಅಂತ ಅನ್ಕೊಂಡಿದ್ದಾರೆ. ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ, ಬಟ್ ಈಗ ಸೀರಿಯಸ್ ಆಗಿ ತಗೋತಾ ಇದಾರೆ ಗೈಸ್. ಈಗ ಸೀರಿಯಸ್ ಆಗಿ ಹೆಜ್ಜೆ ಇಡ್ಬೇಕು, ಈ ಕನೆಕ್ಷನ್ಗೆ ಏನಾದ್ರೂ ಕೊಡ್ಬೇಕು, ಮೆಚ್ಯೂರ್ ಆಗಿ ಯೋಚನೆ ಮಾಡ್ಬೇಕು ಅಂತ ಅವ್ರಿಗೆ ಅವ್ರು ಅನ್ಕೋತಾ ಇದಾರೆ. ಮತ್ತೆ ಅವ್ರ ಸೋಲ್, ನಾನು ಆಗ್ಲೇ ಹೇಳ್ದೆ ಯೂನಿವರ್ಸ್ ಕಡೆಯಿಂದ ಅಥವಾ ಟೆಲಿಪತಿಕ್ ಕನೆಕ್ಷನ್ ನಿಮ್ಮಿಬ್ರ ಮಧ್ಯೆ ಜಾಸ್ತಿ ಇದೆ ಅಂತ. ಅವ್ರ ಸೋಲ್ ಇಂದ ಹೇಳ್ತಾ ಇದೆ, ಅವ್ರ ಸೋಲ್, ಅವ್ರ ಮನ್ಸು, ಅವ್ರ ಸೋಲ್ ಕೂಡ ಹೇಳ್ತಾ ಇದೆ ನೀವು ಅವ್ರಿಗೆ ಪರ್ಫೆಕ್ಟ್ ಪಾರ್ಟ್ನರು. ನೀವು ಅವ್ರ ಲೈಫಲ್ಲಿ ಇದ್ರೆ ಅವ್ರು ತುಂಬಾ ಚೆನ್ನಾಗಿರ್ತಾರೆ. ಅವ್ರ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಬರುತ್ತೆ. ಎಷ್ಟೇ ಸಕ್ಸಸ್ ಸಿಕ್ಕಿದ್ರು ನೀವಿಲ್ದೆ ಅದೆಲ್ಲ ಇನ್ಕಂಪ್ಲೀಟ್ ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ನೀವು ತುಂಬಾ ಸ್ವೀಟ್ ಪರ್ಸನ್ ಗೈಸ್. ಅವ್ರಿಗೆ ತುಂಬಾ ಆತರ ಅನ್ಸುತ್ತೆ, ಮಗು ತರ ಮನ್ಸಿರೋ ವ್ಯಕ್ತಿ, ತುಂಬಾ ಸ್ವೀಟ್ ವ್ಯಕ್ತಿ ಅಂತ. ಅವರೇ ಮುಂಚೆ ತುಂಬಾ ಕೇರ್ಲೆಸ್ ಆಗಿ ನಡ್ಕೊಂಡಿದ್ದಾರೆ ನಿಮ್ ಬಗ್ಗೆ ಗೈಸ್. ಓಕೆನಾ? ಅವ್ರಿಗೆ ಲೈಫಲ್ಲಿ ಇನ್ನೂ ಗ್ರೋತ್ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ, ನೀವೇನಾದ್ರೂ ಅವ್ರ ಲೈಫಲ್ಲಿ ಎಂಟ್ರಿ ಆದ್ರಿ ಅಂತ ತುಂಬಾ ಅನ್ಕೋತಾ ಇದ್ದಾರೆ ಕರೆಂಟ್ಲಿ. ಓಕೆನಾ? ಅವ್ರಿಗೆ ಅವ್ರ ಲೈಫಲ್ಲಿ ಸಕ್ಸಸ್ ಸಿಕ್ಕಿದೆ, ಮನಿ ಪ್ರಾಬ್ಲಮ್ ಕಡಿಮೆ ಆಗಿದೆ, ಎಲ್ಲಾ ಕಡೆಯಿಂದ ಪ್ರೆಷರ್ ಕಡಿಮೆ ಆಗಿದೆ. ಆದ್ರೆ ನೀವ್ ಅವ್ರ ಲೈಫಲ್ಲಿ ಇಲ್ದೇ ಇರೋದನ್ನ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ ತುಂಬಾ ಈ ಸಮಯದಲ್ಲಿ. ಮತ್ತೆ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಗೆ ಟೈಮ್ ಕೊಟ್ಟಿಲ್ಲ, ಅವರು ಕರೆಕ್ಟ್ ಆಗಿ ಟೈಮ್ ಕೊಟ್ಟಿಲ್ಲ ಮುಂಚೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ಅವ್ರಿಗೆ ತುಂಬಾ ಪ್ರೆಷರ್ ಅಂತ ಫೀಲ್ ಆಗ್ತಿದೆ ಅವ್ರಿಗೆ. ಅವ್ರ ಸ್ಟ್ರೆಸ್ ರಿಲೀಸ್ ಆಗ್ಬೇಕು ಅಂದ್ರೆ ನೀವು ಅವ್ರ ಲೈಫ್ ಬರ್ಬೇಕು. ಮತ್ತೆ ಅವರು ಏನು ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿದ್ರು, ಯಾರ ಜೊತೆ ಇದ್ರು, ಯಾವ ಸಿಚುವೇಶನ್ ಅಲ್ಲಿ ಇದ್ರು, ಅದೆಲ್ಲ ಬಿಟ್ಟು ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ ಗೈಸ್. ಓಕೆನಾ? ಅವ್ರಿಗೆ ನಿಮ್ ಜೊತೆ ಹೆಂಗ್ ಮಾತಾಡ್ಲಿ ಅನ್ನೋ ಟೆನ್ಷನ್ ಇದೆ, ಸ್ಟ್ರೆಸ್ ಇದೆ. ಮತ್ತೆ ಮುಂಚೆ ಯಾವ ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದೆ, ಈಗ ಯಾಕೆ ಬಂದೆ, ಏನ್ ಹೇಳಿ ಅವ್ರಿಗೆ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಪ್ರೆಷರ್ ಅಲ್ಲಿ ಇದ್ದಾರೆ. ನಿಮ್ ಹತ್ರ ಏನ್ ಮಾತಾಡ್ಲಿ ಅನ್ನೋದೇ ಅವ್ರಿಗೆ ಪ್ರೆಷರ್ ಆಗ್ಬಿಟ್ಟಿದೆ. ಓಕೆನಾ? ಸೊ ಎಲ್ಲಾದ್ರಿಂದ ಬ್ರೇಕ್ ತಗೊಂಡ್ ಯೋಚನೆ ಮಾಡ್ತಿದ್ದಾರೆ, ನಿಮ್ ಹತ್ರ ಬಂದ್ರೆ ಹೇಗ್ ಮಾತಾಡ್ಬೋದು, ಹೇಗೆ ನಾನು ಅಪ್ರೋಚ್ ಮಾಡ್ಬೋದು ಅಂತ. ಸೊ ಅವ್ರಿಗೆ ತುಂಬಾ ಪ್ರೆಷರ್ ಅನ್ನಿಸ್ತಿದೆ ಗೈಸ್. ನಿಮ್ಮ ಹತ್ರ ಬರ್ಬೇಕು ಅನ್ನೋದು ತುಂಬಾ ಅವರ ಮನಸ್ಸಿನ ಆಳದ ಆಸೆ. ಆದ್ರೆ ಹೇಗ್ ಬರ್ಲಿ, ಹೇಗ್ ಮಾತಾಡ್ಲಿ? ಯಾಕಂದ್ರೆ ಮುಂಚೆ ಮೋಸ ಮಾಡಿ ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಆರ್ಗ್ಯುಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ.
ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತರ ತಗೊಂಡಿದ್ದಾರೆ ನಿಮ್ನ. ಈಗ ಹೆಂಗ್ ಬರ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಲೈಫ್ ನೀವಿಲ್ದೆ ಅನ್ಸ್ಟೇಬಲ್. ಮತ್ತೆ ಅವ್ರು ಹೇಗ್ ಅಪ್ರೋಚ್ ಮಾಡ್ಲಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ, ಮಾಡ್ತಾ ಇದ್ದಾರೆ. ಸೊ ವೇಟಿಂಗ್ ಪೀರಿಯಡ್, ನೋಡೋಣ ಇನ್ ಸ್ವಲ್ಪ ದಿನ ನೋಡೋಣ ಅಂತ ವೇಟ್ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಅವ್ರಿಗೆ ಆಪರ್ಚುನಿಟಿ ಕಾಣುತ್ತಾ ಅಂತ ವೇಟ್ ಮಾಡ್ತಿದ್ದಾರೆ. ಓಕೆನಾ? ಅವ್ರಿಗೆ ಈ ತರ ಯೋಚನೆ ಮಾಡಿ ಮಾಡಿ ಸ್ಟ್ರೆಸ್ ಮಾಡ್ಕೊಂಡು ಆಂಗ್ಸೈಟಿ, ಡಿಪ್ರೆಷನ್, ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿದೆ ಗೈಸ್. ನಿಮ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಅವ್ರ ಲೈಫಲ್ಲಿ ಎಷ್ಟೇ ಸಕ್ಸಸ್ ಇದ್ರು ಅವ್ರಿಗೆ ಕಂಪ್ಲೀಟ್ ಅನ್ನಿಸ್ತಾ ಇಲ್ಲ. ಓಕೆನಾ? ನೀವು ಬ್ಯೂಟಿ, ನೀವು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ನೀವು ಅವ್ರಿಗೆ ತುಂಬಾ ಇಷ್ಟ ಆಗ್ತಿದ್ದೀರಾ ಗೈಸ್ ಈಗ ಮುಂಚೆಗಿಂತ. ನಿಮ್ಮ ಲೈಫಲ್ಲಿ ಏನೋ ಚೇಂಜಸ್ ತಗೋ ಬಂದಿದ್ದೀರಾ. ಆ ಚೇಂಜ್ ಅಲ್ಲಿ ನೀವು ತುಂಬಾ ಅವ್ರ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೈಸ್. ಓಕೆನಾ? ಯೂನಿವರ್ಸ್, ಏಂಜಲ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್, ಯೂನಿವರ್ಸ್, ಏಂಜಲ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ 1 ನನ್ನ ವಿವರ್ಸ್ ಕಡೆ. ಅವ್ರು ನಿಮ್ನ ಮುಂಚೆ ಬಿಟ್ಟೋಗಿರೋದು ನಿಜ ಗೈಸ್, ಕನ್ಫರ್ಮೇಶನ್ ಸಿಕ್ತು. ಕ್ವೀನ್ ಆಫ್ ಪೆಂಟಕಲ್ಸ್, ಮೋಸ್ಟ್ಲಿ ಮನಿ ರಿಲೇಟೆಡ್ಗೋಸ್ಕರ ಬಿಟ್ಟು ಹೋಗಿರ್ಬೋದು. 2 ಆಫ್ ಕಪ್ಸ್, ಓಕೆ, ಲವ್ ಇಸ್ ಇನ್ ದ ಏರ್ ಅಂತ ಆಗ್ಲೇ ಹೇಳಿದೆ. ನೈಟ್ ಆಫ್ ವಾಂಟ್ಸ್, ಆಕ್ಷನ್ ತಗೊಳಲ್ಲ, ಇನ್ನೂ ಡಿಸೈಡ್ ಮಾಡ್ತಾ ಇದಾರೆ ಅಷ್ಟೇ. 9 ಆಫ್ ವಾಂಟ್ಸ್, ಓಕೆ, ಬೌಂಡ್ರೀಸ್ ಹಾಕೊಂಡಿದ್ದಾರೆ ಗೈಸ್. ನೋಡಿ ಅವರು ಬಿಟ್ಟು ಹೋಗಿದ್ದಾರೆ. ನೀವು ಪ್ರಾಬ್ಲಮ್ ಅಲ್ಲಿ ಇದ್ದಾಗ್ಲೇ ಅವ್ರು ಬಿಟ್ಟು ಹೋಗಿದ್ದಾರೆ. ನೀವು ಪ್ರಾಬ್ಲಮ್ ಅಲ್ಲಿ ಇದ್ದಾಗ, ನಿಮ್ಗೆ ಬೇರೆಯವರ ಹೆಲ್ಪ್ ಬೇಕಾದಾಗ, ನೀವು ಬೇಜಾರಲ್ಲಿ ಇದ್ದಾಗ್ಲೇ ಅವ್ರು ನಿಮ್ನ ಬಿಟ್ಟು ಹೋಗಿದ್ದಾರೆ. ನಿಮ್ಗೆ ಆ ಸಮಯದಲ್ಲಿ ಬೇರೆಯವ್ರು ಹೆಲ್ಪ್ ಮಾಡಿದ್ದಾರೆ ಈ ವ್ಯಕ್ತಿ ಬಿಟ್ಟು. ಓಕೆನಾ? ಅದಕ್ಕೆ ಅವ್ರು ತುಂಬಾ ಸ್ಟ್ರೆಸ್ಡ್ ಔಟ್ ಆಗಿದ್ದಾರೆ. ನಿಮ್ ಹೇಗೆ ಅಪ್ರೋಚ್ ಮಾಡೋದು ಅಂತ ತುಂಬಾ ಬೇಜಾರಲ್ಲಿದ್ದಾರೆ. ಓಕೆನಾ? ತುಂಬಾ ಎಮೋಷನಲ್ ಫೀಲಿಂಗ್ಸ್ ಕಾಣಿಸ್ತಿದೆ ಗೈಸ್, ತುಂಬಾ ಎಮೋಷನಲ್ ಫೀಲಿಂಗ್ಸ್ ಕಾಣಿಸ್ತಿದೆ. ಅಂಡ್ ನಿಮ್ಮನ್ನ ಕೇರ್ ಮಾಡೋರು ತುಂಬಾ ಜನ ನಿಮ್ ಲೈಫಲ್ಲಿ ಬಂದಿದ್ದಾರೆ ಅಂತ ಅವ್ರಿಗೆ ಈಗ ಫೀಲ್ ಆಗ್ತಾ ಇದೆ. ಇವರು ಆ ಆಪರ್ಚುನಿಟಿನ ಚೆನ್ನಾಗಿ ಅವರು ನಿಮ್ಗೆ ಹೆಲ್ಪ್ ಮಾಡಿ, ಆ ಆಪರ್ಚುನಿಟಿಲಿ ಇವ್ರನ್ನ ಇವರು ಪ್ರೂವ್ ಮಾಡ್ಕೋಬೋದಿತ್ತು ನಿಮ್ಗೆ ಹೆಲ್ಪ್ ಮಾಡಿ. ಬಟ್ ಅವರು ಆ ಸಮಯದಲ್ಲಿ ಹೆಲ್ಪ್ ಮಾಡಿಲ್ಲ, ನಿಮ್ನ ಬಿಟ್ಟು ಹೋಗಿದ್ದಾರೆ. ನೀವು ತುಂಬಾ ಕಷ್ಟದಲ್ಲಿದ್ದಾಗ ಬಿಟ್ಟು ಹೋಗ್ಬಿಟ್ಟು ಈಗ ಚೆನ್ನಾಗಿ ನಿಮ್ ಲೈಫಲ್ಲಿ ನೀವು ಸಕ್ಸಸ್ಸು ಎಲ್ಲ ಅಟೆಂಡ್ ಮಾಡಿದಾಗ ಈಗ ಸಡನ್ ಆಗಿ ಹೆಂಗ್ ಬರೋದು ಅಂತ ಸಖತ್ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ನಿಮ್ ಸುತ್ತ ನಿಮ್ಗೆ ಹೆಲ್ಪ್ ಮಾಡೋರು ತುಂಬಾ ಜನ ಬಂದಿದ್ದಾರೆ, ಅಥವಾ ನಿಮ್ನ ಇಷ್ಟಪಡೋರು ತುಂಬಾ ಜನ ಬಂದಿರ್ಬೋದು, ನಿಮ್ನ ಕೇರ್ ಮಾಡೋರು ತುಂಬಾ ಜನ ಬಂದಿರ್ಬೋದು ಗೈಸ್. ಆ ತರ ಏನಾದ್ರೂ ನಿಜ ಆದ್ರೆ ನಿಮ್ ಲೈಫಲ್ಲಿ ನಿಮ್ ಕಷ್ಟದಲ್ಲಿ ನಿಮ್ಗೆ ಹೆಲ್ಪ್ ಮಾಡಿದವ್ರ ಕೈನ ಬಿಡ್ಬೇಡಿ ಗೈಸ್. ಇವರು ಆ ಟೈಮಲ್ಲಿ ಬಿಟ್ಟು ಹೋಗ್ಬಿಟ್ಟು ಈಗ ಪ್ಲಾನ್ ಮಾಡ್ತಿದಾರೆ ಅಷ್ಟೇ. ಬಟ್ ನಿಮ್ಗೆ ಆ ಟೈಮಲ್ಲಿ ಹೆಲ್ಪ್ ಮಾಡಿದವ್ರನ್ನ ಖಂಡಿತ ನೀವು ನೆಗ್ಲೆಕ್ಟ್ ಮಾಡ್ಬೇಡಿ. ಓಕೆನಾ? ನನ್ಗೆ ಅದು ಕಾಣಿಸ್ತಿದೆ, ನಿಮ್ಗೆ ಯಾರೋ ತುಂಬಾ ಹೆಲ್ಪ್ ಮಾಡಿದಾರೆ ನೀವು ಪ್ರಾಬ್ಲಮ್ ಅಲ್ಲಿ ಇದ್ದಾಗ, ಅವ್ರನ್ನ ಮರಿಬೇಡಿ. ಬಟ್ ನಿಮ್ ವ್ಯಕ್ತಿಗೆ ಅದ್ ಗೊತ್ತು, ಬೇರೆಯವ್ರು ಅವ್ರನ್ನ ಕೇರ್ ಮಾಡ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ಈಗ ನಾನ್ ಹೆಂಗ್ ಅಪ್ರೋಚ್ ಮಾಡ್ಲಿ ಅಂತ ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡಿದ್ದಾರೆ. ಬಟ್ ಇವ್ರು ಬಿಟ್ಟು ಹೋದಾಗ ನೀವು ತುಂಬಾ ದುಃಖದಲ್ಲಿದ್ದೀರಾ ಗೈಸ್, ನೀವು ತುಂಬಾ ದುಃಖದಲ್ಲಿದ್ದೀರಾ. ಇವ್ರು ಬಿಟ್ಟು ಹೋದ್ರು, ಅದ್ರ ಜೊತೆಗೆ ಬೇರೆ ಪ್ರಾಬ್ಲಮ್ಸ್ ನಿಮ್ ಲೈಫಲ್ಲಿ ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ನಡೀತಾ ಇದ್ದ ಟೈಮಲ್ಲೇ ಈ ಮನುಷ್ಯ, ಇವ್ರು ಯಾರಿದ್ದಾರೆ ನಿಮ್ ಪರ್ಸನ್, ಅವರು ನಿಮ್ನ ಬಿಟ್ಟು ಹೋಗಿದ್ದಾರೆ. ಓಕೆನಾ? ಮೋಸ್ಟ್ಲಿ ನಿಮ್ ವ್ಯಕ್ತಿ ತುಂಬಾ ಮನಿ ಮೈಂಡೆಡ್ ಇದ್ರು ಅನ್ಸುತ್ತೆ ಆ ಟೈಮಲ್ಲಿ. ಸೊ ಅದನ್ನ ಪಡ್ಕೋಬೇಕು ಅಂತ ಆ ಟೈಮಲ್ಲಿ ಬಿಟ್ಟು ಹೋಗಿರ್ಬೋದು. ಅಥವಾ ಅವ್ರ ಲೈಫ್ ತುಂಬಾ ಸೆಕ್ಯೂರ್ಡ್ ಆಗಿರುತ್ತೆ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಆ ಟೈಮಲ್ಲಿ ಬಿಟ್ಟು ಹೋಗಿರ್ಬೋದು ಗೈಸ್. ನೀವು ನಿಮ್ಮನ್ನ ಬಿಟ್ಟು ಹೋದಾಗ ನೀವು ಎಷ್ಟೇ ಕೇಳ್ಕೊಂಡ್ರು, ನೀವು ಎಷ್ಟೇ ಬೇಜಾರಾಗಿದ್ರು ಅವ್ರು ಅದಕ್ಕೆ ಕೇರ್ ಮಾಡಿಲ್ಲ. ನೋಡಿ ಕಣ್ಮುಚ್ಕೊಂಡು ಹೆಂಗ್ ಕೂತಿದ್ದಾರೆ. ಅವ್ರಿಗೆ ಅವ್ರ ಲೈಫ್ ಇಂಪಾರ್ಟೆಂಟ್ ಆಗಿತ್ತು ಆ ಸಮಯದಲ್ಲಿ. ಅವ್ರಿಗೆ ಆ ದುಡ್ಡು, ಆ ಸಕ್ಸಸ್ಸು, ಲೈಫು, ಅವ್ರ ಲೈಫ್ ನೋಡ್ಕೋಬೇಕಿತ್ತು ಅವರು. ಅದಕ್ಕೆ ಫುಲ್ಲು ನಿಮ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಹಿಂಗ್ ಕೂತಿದ್ದಾರೆ ಆ ಸಮಯದಲ್ಲಿ. ಅವ್ರಿಗೆ ದುಡ್ಡು ಬೇಕಾಗಿತ್ತು, ಪೆಂಟಕಲ್ಸ್, ಮನಿ, ಅಥವಾ ಅವ್ರ ಲೈಫ್ದು ಸ್ಟೆಬಿಲಿಟಿ, ಸೆಕ್ಯೂರಿಟಿ ಬೇಕಾಗಿತ್ತು. ಸೊ ಆ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ ನಿಮ್ನ. ಅದಕ್ಕೆ ಡಬಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ. ಅದನ್ನೆಲ್ಲ ಈಗ ನೆನ್ಸ್ಕೊತಾ ಇದ್ದಾರೆ, ನಾನು ಹಿಂಗೆಲ್ಲ ಮಾಡ್ಬಾರ್ದಾಗಿತ್ತು ಅಂತ ಗೈಸ್. ಓಕೆನಾ? 2 ಆಫ್ ಕಪ್ಸ್, ಅವ್ರಿಗೆ ಈಗ ಪ್ರೀತಿ ತುಂಬಾ ಜಾಸ್ತಿ ಆಗಿದೆ ನಿಮ್ ಮೇಲೆ. ಸೊ ಎನರ್ಜಿ ಎಕ್ಸ್ಚೇಂಜ್, ಅವ್ರಿಗೆ ಏನ್ ಪ್ರೀತಿ ಇದೆ ಅದನ್ನ ನಿಮ್ಗೆ ಹೇಳ್ಕೋಬೇಕು ಅಂತ ತುಂಬಾ ಫೀಲ್ ಮಾಡ್ತಿದ್ದಾರೆ. ಈಕ್ವಲ್ ಗಿವ್ ಅಂಡ್ ಟೇಕ್, ಅಂದ್ರೆ ನೀವ್ ಎಷ್ಟು ಕೊಟ್ಟಿದ್ದೀರೋ ಅವರು ನಿಮ್ಗೆ ಅಷ್ಟೇ ಕೊಡ್ಬೇಕು ಅಂತ ತುಂಬಾ ಫೀಲ್ ಮಾಡ್ತಿದ್ದಾರೆ. ಮುಂಚೆ ಬರೀ ಇಸ್ಕೊಳ್ಳೋದೇ ಆಗಿತ್ತು ಅನ್ಸುತ್ತೆ ಅವ್ರಿಗೆ, ನೀವೇ ಕೊಡೋದು.
ಕೊಟ್ಟಿದ್ದೀರಾ ಪ್ರೀತಿನ, ಟೈಮ್ನ ಎಲ್ಲ. ಆದ್ರೆ ಅವ್ರು ಈಗ ನೀವೇನೇನ್ ಕೊಟ್ಟಿದ್ರಿ ಅಷ್ಟೇ ಈಕ್ವಲ್ ಆಗಿ ಅವರು ಎಫರ್ಟ್ ಹಾಕ್ಬೇಕು ಈ ಕನೆಕ್ಷನ್ಗೆ ಅಂತ ತುಂಬಾ ಅನ್ಕೋತಾ ಇದಾರೆ. ನೀವ್ ಅವ್ರ ಲೈಫಿಗೆ ಬಂದ್ರೆ ಮಾತ್ರ ಅವ್ರ ಲೈಫಲ್ಲಿ ಬೆಳಕು ಮೂಡಕ್ ಸಾಧ್ಯ ಅಂತ ತುಂಬಾ ಫೀಲ್ ಮಾಡ್ಕೋತಾ ಇದಾರೆ ಗೈಸ್. ಈಗ ನಿಮ್ಮ ಜೊತೆ ಬೇಕು, ನಿಮ್ ಜೊತೆ ಇಂಟಿಮೆಸಿನೂ ಬೇಕು, ಆ ತರ ಫೀಲ್ ಮಾಡ್ತಿದ್ದಾರೆ. ನಿಮ್ಗೆ ಅಟ್ಲೀಸ್ಟ್ ನಿಮ್ ಕೈ ಟಚ್ ಆದ್ರೆ ಸಾಕು ಅಷ್ಟು ಅವ್ರು ನಿಮ್ನ ಮಿಸ್ ಮಾಡ್ಕೋತಾ ಇದಾರೆ. ಅಷ್ಟು ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ನಂಗೆ, ತುಂಬಾ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಿದೆ ಪೈಲ್ 1. ಅವ್ರು ಇನ್ನೇನು ಅವ್ರ ಲೈಫಲ್ಲಿ ನಿಮ್ ಬಗ್ಗೆ ಬಿಟ್ರೆ ಈಗ ಆಗ ಏನೇನಕ್ಕೆ ಯೋಚನೆ ಮಾಡಿದ್ರೋ ಮಾಡಿ ಬಿಟ್ಟು ಹೋಗಿದ್ರೋ ಗೊತ್ತಿಲ್ಲ. ಈಗ ಅವ್ರ ಲೈಫಲ್ಲಿ ನಿಮ್ ಬಗ್ಗೆ ಯೋಚನೆ ಬಿಟ್ರೆ ಬೇರೆ ಯಾವ ಕಡೆನೂ ಯಾವ ಯೋಚನೆ ನನಗೆ ಕಾಣಿಸ್ತಿಲ್ಲ ಗೈಸ್. ಆಕ್ಷನ್ ತಗೋಬೇಕು ಅಂತ ಅನ್ಕೋತಿದ್ದಾರೆ, ಆದ್ರೆ ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಯಾಕಂದ್ರೆ ನೈಟ್ ಎನರ್ಜೀಸ್ ಬಂದಿದೆ, ತುಂಬಾ ಪ್ಯಾಷನೇಟ್ ಎನರ್ಜಿ ಕಾಣಿಸ್ತಿದೆ ನಿಮ್ ಮೇಲೆ. ನಾನು ಆಗ್ಲೇ ಹೇಳ್ದಂಗೆ ಫಿಸಿಕಲಿ ನೀವು ತುಂಬಾ ಚೇಂಜ್ ಆಗಿದ್ದೀರಾ, ಅದು ಅವ್ರಿಗೆ ಇಷ್ಟ ಆಗ್ತಿದೆ ಗೈಸ್. ಓಕೆನಾ? ನೀವು ಖುಷಿಯಾಗಿದ್ದೀರಾ ನಿಮ್ ಲೈಫಲ್ಲಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಈಗ ನೀವು ಅವ್ರು ಇಲ್ದೇ ಇದ್ರು ನೀವು ನಿಮ್ ಲೈಫಲ್ಲಿ ಖುಷಿಯಾಗಿದ್ದೀರಾ ಅಂತ ಅನ್ನಿಸ್ತಿದೆ. ಬಟ್ ಹೇಗೆ ಆಕ್ಷನ್ ತಕೊಳ್ಳಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಫೈರಿ ಎನರ್ಜಿ ಅಂತೂ ತುಂಬಾ ಕಾಣಿಸ್ತಿದೆ ಗೈಸ್. ಫಿಸಿಕಲಿ ವೆರಿ 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 ಅಟ್ರಾಕ್ಟೆಡ್. ಎಮೋಷ್ನಲಿನೂ ನಿಮ್ನ ಮಿಸ್ ಮಾಡ್ಕೊತಿದ್ದಾರೆ, ಬಟ್ ನಂಗೆ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಕಾಣಿಸ್ತಿದೆ ಅವ್ರ ಕಡೆಯಿಂದ. ಓಕೆನಾ? ನಿಮ್ಮ ಹತ್ರ ಬರಕ್ಕೆ ಯೋಚನೆ ಮಾಡ್ತಿದ್ದಾರೆ, ಬರ್ಬೇಕು ಅಂತಾನು ಅನ್ಕೋತಾರೆ. ಆದ್ರೆ ಅವ್ರೇ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಬಿಕಾಸ್ ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ತಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ ಹೇಗ್ ಅಪ್ರೋಚ್ ಮಾಡಿದ್ರೆ ಸರಿ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಿಮಗ್ ಪ್ರಾಬ್ಲಮ್ ಇದ್ದಾಗ ಬಿಟ್ಟು ಹೋಗ್ಬಿಟ್ಟು ಈಗ ಸಡನ್ ಆಗಿ ನೀವ್ ಚೆನ್ನಾಗಾದಾಗ ಅಥವಾ ನಿಮ್ ಲೈಫಲ್ಲಿ ಎಲ್ಲ ಸರಿ ಹೋದಾಗ ಹೇಗ್ ಬರೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ನೀವೇನಾದ್ರು ರಿಜೆಕ್ಟ್ ಮಾಡ್ಬಿಟ್ರೆ ಅನ್ನೋ ಭಯನೂ ಇದೆ. ಸೊ ನಿಮ್ ಮೇಲೆ ಫೀಲಿಂಗ್ಸೇ ಇಲ್ಲ ಅನ್ನೋ ತರ ಬೌಂಡ್ರೀಸ್ ಹಾಕೊಂಡು ನಿಂತಿದ್ದಾರೆ. ಅದನ್ನ ಹೈಡ್ ಮಾಡ್ತಿದ್ದಾರೆ, ಶೋ ಮಾಡ್ತಿಲ್ಲ. ನೋಡಿ ಎಷ್ಟು ಸ್ಟ್ರಿಕ್ಟ್ ಆಗಿ ನಿಂತಿದ್ದಾರೆ. ಮತ್ತೆ ಅವ್ರಿಗೆ ಅವ್ರದೇ ಆದ ಜವಾಬ್ದಾರಿಗಳಿರ್ಬೋದು, ಅದನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ತಲೆಯಲ್ಲಿ ನೀವ್ ಎಷ್ಟೇ ನಡೆದ್ರು, ಅವ್ರ ಮನ್ಸಲ್ಲಿ ನೀವ್ ಎಷ್ಟೇ ಇದ್ರು ಅವ್ರ ಜವಾಬ್ದಾರಿನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ ಕಡೆ ಎಷ್ಟೇ ಅವ್ರಿಗೆ ಅಟ್ರಾಕ್ಷನ್ ಇದ್ರು ನೋಡಿ ಇಲ್ಲಿ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಕರೆಕ್ಟ್ ಟೈಮ್ ನೋಡ್ಕೊಂಡು ಅಪ್ರೋಚ್ ಮಾಡೋಣ ಅಂತ ಅವರೇ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಗೈಸ್. ತುಂಬಾ ಯೋಚನೆ ಮಾಡ್ತಿದ್ದಾರೆ. ಸರಿಯಾಗಿ ನಿದ್ರೆ ಕೂಡ ಮಾಡ್ತಾ ಇಲ್ಲ ಅವರು. ನೈಟ್ ನೋಡಿ ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ. ಅವ್ರ ಜವಾಬ್ದಾರಿಗಳನ್ನ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ನಿಮ್ ಕಡೆ ಬಂದ್ರೆ ಆ ಜವಾಬ್ದಾರಿಗಳನ್ನ ನಿಭಾಯಿಸಕ್ ಆಗಲ್ಲ ಅಂತ ಬೌಂಡ್ರೀಸ್ ಹಾಕೊಂಡು ಅಲ್ಲೇ ಇದ್ದಾರೆ. ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟಿಂಗ್ ಗೈಸ್ ಅವರು. ನೀವು ವೆಯ್ಟಿಂಗ್ ಎನರ್ಜಿಲಿ ಇಲ್ಲ, ಅವ್ರು ವೆಯ್ಟಿಂಗ್ ಎನರ್ಜಿಲಿ ಇದ್ದಾರೆ. ಓಕೆನಾ? ಫೈಲ್ 1. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ 1. ಫೈಲ್ 1 ವ್ಯೂವರ್ಸ್ಗೆ ಅವರ ವ್ಯಕ್ತಿ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ದಿಸ್ ಲವ್ ಇಸ್ ಕ್ರೇಜಿ. ಈ ಲವ್ ಅವ್ರಿಗೆ, ಈ ಪ್ರೀತಿ ಅನ್ನೋದು ಅವ್ರಿಗೆ ತುಂಬಾ ಕ್ರೇಜಿ ಅಂತ ಅನ್ಸ್ತಿದೆ. ಅಂದ್ರೆ ಅವ್ರಿಗೆ ಇದು ಏನು, ಈ ಫೀಲಿಂಗ್ ಏನು ಅಂತ ಈಗ್ಲೂ ಅರ್ಥ ಆಗ್ತಾ ಇಲ್ಲ ಗೈಸ್. ನಿಮ್ ವ್ಯಕ್ತಿಗೆ ಪ್ರೀತಿ ಇರುತ್ತೆ, ಆದ್ರೆ ಹೀಗೂ ಇರುತ್ತಾ ಅಂತ ಅವ್ರಿಗೆ ಅನ್ಸಿದೆ. ಯಾಕಂದ್ರೆ ನಿಮ್ ಮೇಲಾಗಿರೋ ಪ್ರೀತಿ ಅವ್ರಿಗೆ ಯಾರ ಮೇಲೂ ಆಗಿಲ್ಲ. ಸೊ ಅವ್ರಿಗೆ ಕ್ರೇಜಿ ಅಂತ ಅನ್ನಿಸ್ತಿದೆ. ಅವ್ರು ಅನ್ಕೋತಿದಾರೆ ಅವ್ರಿಗವ್ರು ನಾನು ನಿಮ್ಗೆ ನಿಜ ಯಾಕೆ ಹೇಳಕ್ ಆಗ್ತಿಲ್ಲ ಅಂತ ಅನ್ಕೋತಾ ಇದಾರೆ. ನಾನು ಆಗ್ಲೇ ಹೇಳ್ದೆ ಗೈಸ್, ಹೈಡ್ ಮಾಡ್ತಾರೆ ಅಂತ. ಅದು ಮತ್ತೆ ಕ್ಲಾರಿಟಿ ಸಿಕ್ತಾ? ಅವ್ರ ಸತ್ಯನ ನಿಮ್ಗೆ ಹೇಳಕ್ ಆಗ್ತಿಲ್ಲ, ಸೊ ಹೈಡ್ ಮಾಡ್ತಿದ್ದಾರೆ. ಓಕೆ, ಐ ಆಮ್ ಸ್ಕೇರ್ಡ್ ಆಫ್ ಇಟ್. ನಾನು ಅವಾಗ್ಲೇ ಏನ್ ಹೇಳ್ದೆ ಗೈಸ್, ನೀವೇನಾದ್ರು ರಿಜೆಕ್ಟ್ ಮಾಡ್ಬಿಡ್ತೀರಾ ಅನ್ನೋ ಭಯ ತುಂಬಾ ಕಾಡ್ತಿದೆ ಅವ್ರಿಗೆ. ಯಾಕಂದ್ರೆ ನೀವು ಕಷ್ಟದಲ್ಲಿದ್ದಾಗ ಬಿಟ್ಟು ಹೋದ್ರಿ ಅಂತ ನಾನು ಅವಾಗಿಂದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದೆ ಅಲ್ವಾ, ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಐ ಆಮ್ ಸ್ಕೇರ್ಡ್ ಆಫ್ ರಿಜೆಕ್ಷನ್. ಅವ್ರಿಗೆ ನೀವ್ ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತೀರೋ ಅನ್ನೋ ಭಯ ತುಂಬಾ ಕಾಡ್ತಿದೆ ಗೈಸ್. ಓಕೆನಾ? ಆ ತರ ಮಾಡಿದ್ದಾರೆ ಅವರು, ಸೊ ಭಯ ಆಗ್ಲೇಬೇಕು ಬಿಡಿ. ಐ ವಾಸ್ ಹರ್ಟ್ ಬೈ ಯು. ಅವ್ರು ಹೇಳ್ತಾ ಇದಾರೆ, ಅವ್ರು ಎಷ್ಟೇ ಹರ್ಟ್ ಮಾಡಿದ್ರು ನೀವು ಕ್ಷಮಿಸ್ಬಿಡ್ಬೇಕು. ಆದ್ರೆ ನೀವು ಅವ್ರಿಗೆ ಹರ್ಟ್ ಮಾಡಿದೀರಾ ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಈಗ್ಲೂ. ನಿಮ್ ಕಡೆಯಿಂದನೂ ಅವ್ರಿಗೆ ಹರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಏನಕ್ಕೆ ಅವ್ರಿಗೆ ಆತರ ಫೀಲ್ ಆಯ್ತು ಅಂತ ಗೊತ್ತಿಲ್ಲ ಗೈಸ್, ನಿಮ್ಗೆ ಗೊತ್ತಿರ್ಬೇಕು. ಒಟ್ನಲ್ಲಿ ಅವ್ರು ಹೇಳ್ತಿದ್ದಾರೆ ಅವ್ರಿಗೂ ನಿಮ್ ಕಡೆಯಿಂದ ಹರ್ಟ್ ಆಗಿದೆ ಅಂತ. ಬಟ್ ಪ್ರೀತಿ ಅಂತೂ ಇದೆ.
ಪ್ರೀತಿ ಅಂತೂ ಇದೆ, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಅದಕ್ಕೆ ಅವ್ರಿಗೂ ಹರ್ಟ್ ಆಗಿರ್ಬೋದು, ಬಟ್ ತುಂಬಾ ಪ್ರೀತಿ ಇದೆ ಗೈಸ್. ಓಕೆನಾ? ತುಂಬಾ ಕಾಯ್ತಿದಾರೆ ಒಳ್ಳೆ ಟೈಮ್ಗೋಸ್ಕರ. ಯು ಹ್ಯಾವ್ ಟ್ರಿಗರ್ಡ್ ಮೀ ನೋಡಿ. ಅವ್ರಿಗೆ ನಿಮ್ ಕಡೆಯಿಂದ ಹರ್ಟ್ ಆಗಿದೆ, ಮತ್ತೆ ಅವ್ರು ಟ್ರಿಗರು ಆಗಿದ್ದಾರೆ. ನೀವು ಅವ್ರ ಲೈಫಲ್ಲಿ ಬೇಕಷ್ಟೇ ಅವ್ರಿಗಿರೋದೀಗ. ನಿಮ್ ಕಡೆಯಿಂದ ಟ್ರಿಗರ್ ಆಗಿದ್ದಾರೆ ಅವ್ರು. ಓಕೆನಾ? ನೀವೇ ಅಪ್ರೋಚ್ ಮಾಡ್ತೀರಾ ಅಂತ ಮೋಸ್ಟ್ಲಿ ಅನ್ಕೊಂಡಿದ್ರೇನೋ, ನೀವು ಅಪ್ರೋಚ್ ಮಾಡಿಲ್ಲ. ಮತ್ತೆ ನಿಮಗ್ ಕೇರ್ ಮಾಡೋರು ತುಂಬಾ ಜನ ಜಾಸ್ತಿ ಆಗಿದ್ದಾರೆ. ಅದು ಇವ್ರಿಗೆ ಭಯ ಆಗ್ತಿದೆ, ನೀವೆಲ್ಲಿ ರಿಜೆಕ್ಟ್ ಮಾಡ್ತಿರೋ ಅಂತ. ಸೊ ನೀವ್ ಇನ್ನೂ ಅಪ್ರೋಚ್ ಮಾಡ್ತಿಲ್ಲ ಅನ್ನೋದು ಅವ್ರಿಗೆ ಟ್ರಿಗರ್ ಆಗ್ತಿರ್ಬೋದು. ಸೊ ಅವ್ರು ಹರ್ಟ್ ಆಗಿದೆ, ನೀವ್ ಇನ್ನೂ ಅಪ್ರೋಚ್ ಮಾಡಿಲ್ಲ ಅಂತ. ಅವರೇ ಹೊಟ್ಟೋಗಿ ಮತ್ತೆ ನಿಮ್ನ ಅಪ್ರೋಚ್ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅವ್ರ ಎಮೋಷನ್ಸ್ ನ ಏನು ಹೇಳ್ಕೊತಾ ಇಲ್ಲ, ಸತ್ಯನೂ ಹೇಳ್ಕೊತಾ ಇಲ್ಲ. ಅದ್ರ ಮೇಲೆ ನೀವೇ ಟ್ರಿಗರ್ ಮಾಡಿದೀರಾ, ನಿಮ್ ಕಡೆಯಿಂದನೇ ನನ್ಗೆ ಹರ್ಟ್ ಆಗಿರೋದು ಅಂತ ನಿಮ್ ಮೇಲೆ ಅದನ್ನ ಹಾಕಕ್ಕೆ, ಅಂದ್ರೆ ನಿಮ್ಮಿಂದನೇ ಎಲ್ಲ ಆಗಿತ್ತು ಅನ್ನೋ ತರ ಸ್ವಲ್ಪ ಅವ್ರಿಗೆ ಫೀಲಿಂಗ್ಸ್ ಇದೆ. ಅವ್ರು ಏನೇ ಮಾಡಿದ್ರು ಬೇಜಾರಿದೆ, ಪಶ್ಚಾತ್ತಾಪನೂ ಇದೆ. ಆದ್ರೆ ಈ ಸಿಚುವೇಶನ್ಗೆ ನೀವು ಸ್ವಲ್ಪ ಕಾರಣ ಅಂತ ಅನ್ಕೋತಾ ಇದ್ದಾರೆ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಲವಿಸ್ ಇಂದ ಇರ್ ಗೈಸ್. ನಾನು ನಿಮ್ ಎದುರಿಗೆ ಮಿಕ್ಸ್ ಮಾಡಿದ್ದೀನಿ. ನಾನು ಆಗ್ಲೇ ಏನ್ ಹೇಳ್ದೆ, ಎಲ್ಲೆಲ್ಲೂ ಪ್ರೀತಿನೇ ಕಾಣಿಸ್ತಿದೆ, ಲವಿಸ್ ಇಂದ ಇರ್ ಅಂದ್ರೆ ತಾನೆ. ಅದೇ ಮೆಸೇಜ್ ರಿಪಿಟೇಷನ್. ಕ್ಲೈಮ್ ಮಾಡಿ ಗೈಸ್. ನಾನು ಹೇಳಿದ ವರ್ಡ್ಸ್ ಕಾರ್ಡ್ಸ್ ಅಲ್ಲಿ ಬಂದಾಗ ನಂಗೆ ತುಂಬಾ 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 ಖುಷಿ ಆಗುತ್ತೆ ಗೈಸ್. ಏನೇ ಅವ್ರ ತಲೆಯಲ್ಲಿ ನಡೀತಿರ್ಬೋದು, ಏನೇ ಇರ್ಬೋದು, ಅವ್ರ ನೆಪಗಳಷ್ಟೇ. ನಿಮ್ಮಿಂದನೂ ಆಗಿರ್ಬೋದು, ಅವರಿಂದ ನನ್ ಹರ್ಟ್ ಆದೆ ಅಂತ ಎಲ್ಲ ಬರೀ ನೆಪಗಳು. ಆದ್ರೆ ಅವ್ರಿಗೆ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ. ಅದಕ್ಕೆ ಏನೇನೋ ಕಾರಣಗಳು ಹುಡುಕ್ತಾ ಇದಾರೆ ಅಷ್ಟೇ. ಪ್ಲೀಸ್ ಫರ್ಗಿವ್ ಮೀ. ನೋಡಿ, ನನ್ನನ್ನು ಕ್ಷಮಿಸ್ಬಿಡು ದಯವಿಟ್ಟು ಅಂತ ಕೇಳ್ಕೊತಿದ್ದಾರೆ. ಕ್ಲೈಮ್ ಮಾಡಿ ಗೈಸ್. ಫೈಲ್ 1 ಎನರ್ಜಿ ಕ್ಲೈಮ್ ಮಾಡಿ. ಫೈಲ್ 1. ಓಕೆನಾ? ಯು ಆರ್ ದ ಲೈಟ್ ಆಫ್ ಮೈ ಲೈಫ್ ಗೈಸ್. ನಾನು ಏನ್ ಹೇಳ್ದೆ, ನೀವು ಅವರ ಜೀವನದ ಬೆಳಕು. ನೀವ್ ಸಿಕ್ಕಿದ್ರೆ ಮಾತ್ರ ಅವ್ರು ಖುಷಿಯಾಗಿರ್ತಾರೆ ಅಂತ ರಿಪಿಟೇಷನ್ ಮೆಸೇಜು. ಯು ಆರ್ ದ ಲೈಟ್ ಆಫ್ ಮೈ ಲೈಫ್ ಅಂತ ಹೇಳ್ತಿದ್ದಾರೆ ಗೈಸ್. ಕ್ಲೈಮ್ ಮಾಡಿ. ಫೈಲ್ 1. ವೆರಿ ನೈಸ್ ಎನರ್ಜೀಸ್. ಐ ವಾಂಟ್ ಟು ಹ್ಯಾವ್ ಎ ಫ್ಯಾಮಿಲಿ ವಿತ್ ಯು. ಅವ್ರಿಗೆ ಈಗ ಅನ್ನಿಸ್ತಾ ಇದೆ ನಿಮಗ್ ಕಮಿಟ್ಮೆಂಟ್ ಕೊಡ್ಬೇಕು, ನಿಮ್ ಜೊತೆ ಫ್ಯಾಮಿಲಿ ಇದ್ರೆ ಅವ್ರು ತುಂಬಾ ಖುಷಿಯಾಗಿರ್ತಾರೆ ಅಂತ ಅನ್ಕೋತಾ ಇದೆ ಗೈಸ್. ವೆರಿ ನೈಸ್ ಮೆಸೇಜ್. ಕ್ಲೈಮ್ ಮಾಡಿ. ನಾನು ಹೇಳಿದಕ್ಕೆಲ್ಲ ಈ ಕಾರ್ಡ್ಸ್ ಕ್ಲಾರಿಟಿ ಕೊಡ್ತಾ ಇದೆ ಗೈಸ್. ಅಷ್ಟೇ, ನಾನು ಹೇಳಿದ ವರ್ಡ್ಸೇ ಕಾರ್ಡ್ಸ್ ಅಲ್ಲಿ ಬರ್ತಿದೆ. ಓಕೆ, ಖುಷಿ ಆಗುತ್ತೆ ಗೈಸ್. ಇನ್ನೊಂದು ಮೆಸೇಜ್ ತಗೋತೀನಿ. ಐ ರಿಮೆಂಬರ್ ಯು ವೆನ್ ಐ ವಿಲ್ ಬಿ ಅಲೋನ್. ಅವರು ಒಬ್ಬೊಬ್ರೆ ಇದ್ದಾಗ ನಿಮ್ಮ ನೆನಪು ತುಂಬಾ ಕಾಡತ್ತಂತೆ ಅವ್ರಿಗೆ. ನಿಮ್ಮ ನೆನಪು ಅವ್ರಿಗೆ ತುಂಬಾ ಕಾಡತ್ತಂತೆ ಗೈಸ್. ಅವ್ರು ಒಂಟಿ ಆಗಿದ್ದಾರೆ. ಓಕೆನಾ? ಓಕೆ ಗೈಸ್, ಈಗ ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜ್ ಇದೆ ಫೈಲ್ 1 ನನ್ನ ವಿವರ್ಸ್ಗೆ ನೋಡೋಣ. ಓಕೆನಾ? ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್. ಯೂನಿವರ್ಸ್ ಹೇಳ್ತಿದ್ದಾರೆ, ನಿಮ್ ಲೈಫಲ್ಲಿ ಇದುವರೆಗೂ ಏನ್ ನಡೆದಿದೆಯೋ, ಈಗ ಏನ್ ನಡೀತಿದ್ಯೋ, ಮುಂದೆ ಏನ್ ನಡೆಯುತ್ತೋ ಎಲ್ಲದಕ್ಕೂ ಒಂದ್ ಕಾರಣ ಇರುತ್ತೆ, ಒಂದ್ ರೀಸನ್ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಿನ್ ಪ್ಲಾನ್ಗಿಂತ ಗಾಡ್ಸ್ ಪ್ಲಾನ್ ಬೆಟರ್ ಅಂತ. ಸೊ ಅದ್ರಲ್ಲಿ ಏನಾದ್ರೂ ಒಂದ್ ಕಲಿಯೋದಿರುತ್ತೆ. ಓಕೆನಾ? ಸೊ ಎಲ್ಲ ಏನೇನಾಗಿದೆ ಅದು ಒಂದ್ ರೀಸನ್ ಇಂದ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಓಕೆನಾ ಗೈಸ್? ನಿಮ್ ವ್ಯಕ್ತಿ ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ, ಡೆಡಿಕೇಟ್ ಮಾಡ್ಬೋದು ಅಂದ್ರೆ ಈ ಸಮಯದಲ್ಲಿ ನೋಡೋಣ. ಆ ಹಾರ್ಟ್ ಫುಲ್ ನೋಡಿ ಗೈಸ್, ಯಾವ ಸಾಂಗು. ಅದರಿಂದ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೆ ತುಂಬಾ ಮೆಸೇಜಸ್ ಸಿಗುತ್ತೆ. ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ, ಒಂದೇನೆ ಹೃದಯ ಎರಡು ಅಂತ ಸಾಂಗ್ ಇದೆಯಲ್ಲ ಗೈಸ್, ಅದು ಫುಲ್ ನೋಡಿ. ಅವ್ರಿಗೆ ನಾನು ಆಗ್ಲೇ ಹೇಳ್ದೆ ತುಂಬಾ ಮಿಸ್ಸಿಂಗ್ ಎನರ್ಜಿ. ಮತ್ತೆ ಅವ್ರ ಲೈಫಲ್ಲಿ ಎಷ್ಟೇ ಸಕ್ಸಸ್ ಸಿಕ್ಕಿದ್ರು ನೀವಿಲ್ದೆ ಕಂಪ್ಲೀಟ್ ಅನ್ನಿಸ್ತಾ ಇಲ್ಲ ಅವ್ರ ಲೈಫು. ಅವ್ರ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಅಂತ. ಸೊ ನೀವು ಲವಿಸಿಂದ ಏರ್ ಅಂದ್ರೆ ಅವ್ರೊಳಗೆ ನೀವ್ ಇದೀರಾ ಅನ್ನೋ ತರ ಅವ್ರಿಗೆ ಫೀಲ್ ಆಗ್ತದೆ. ಅಂದ್ರೆ ಸೋಲ್ ಲೆವೆಲ್ ಅಲ್ಲಿ ಅವ್ರು ನಿಮ್ನ ಮಿಸ್ ಮಾಡ್ಕೋತಿದ್ದಾರೆ ಗೈಸ್. ಓಕೆನಾ? ಈ ಸಾಂಗ್ ಫುಲ್ ನೋಡಿ ಗೈಸ್, ನಿಮ್ಗೆ ಇನ್ನೂ ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್.
ಕಾಮೆಂಟ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಮುಂದೆ ಜಗದ್ಗುರು. ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಗೈಸ್, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಓಕೆನಾ? ಅವ್ರ ಹೆಸರನ್ನ 3 ಸರಿ ಹೇಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅಥವಾ ಕಣ್ಮುಚ್ಚಿದ್ರೆ ಅವ್ರ ಮುಖ ಕಾಣಿಸ್ಬೇಕು, ಆ ತರ ನೋಡ್ಕೊಳ್ಳಿ. ಓಕೆನಾ? ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 2 ನನ್ನ ವ್ಯೂವರ್ಸ್ನ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಅವ್ರ ಮೇಲೆ ಏನಿದೆ ಅಂತ ನೋಡೋಣ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ ಪ್ಲೀಸ್. 3 of swords guys, 9 of wands, okay, 10 of swords, strength card, yes, okay ಗೈಸ್, ನನಗೆ ಫಸ್ಟೇ ಹಾರ್ಟ್ ಬ್ರೇಕ್ ಕಾಣಿಸ್ತಿದೆ. ನಿಮ್ ವ್ಯಕ್ತಿಗೆ ಹಾರ್ಟ್ ಬ್ರೇಕ್ ಆಗಿದೆ ಕರೆಂಟ್ಲಿ. ಅವ್ರಿಗೆ ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ. ಅವ್ರು ಪೇನ್ ಅಲ್ಲಿ ಇದಾರೆ, ಬೇಜಾರಲ್ಲಿದ್ದಾರೆ, ಎಮೋಷನಲಿ ಡ್ರೈನ್ ಫೀಲ್ ಆಗ್ತಿದ್ದಾರೆ. ಓಕೆ, ಅವ್ರಿಗೆ ಏನೋ ಒಂದು ಅವ್ರ ಲೈಫಲ್ಲಿ ಲೆಟ್ ಗೋ ಮಾಡಕ್ ಆಗ್ತಿಲ್ಲ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಪೈಲ್ 2ಲಿ ಥರ್ಡ್ ಪಾರ್ಟಿ ನಿಮಗ್ ಗೊತ್ತಿದ್ರೆ ಥರ್ಡ್ ಪಾರ್ಟಿ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಸಿಚುವೇಶನ್ ನೆನ್ಸ್ಕೊಳ್ಳಿ ಗೈಸ್. ನಿಮ್ಮಿಬ್ರು ಮಧ್ಯೆ ಯಾವ್ದೋ ಒಂದು ಥರ್ಡ್ ಸಿಚುವೇಶನ್ ಇದೆ. ಇಲ್ಲ ಜಾಬ್ ಇರ್ಬೋದು, ಅವ್ರ ಪೇರೆಂಟ್ಸ್ ಇರ್ಬೋದು, ಅಥವಾ ನಿಮ್ ಪೇರೆಂಟ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು. ಓಕೆನಾ? ಅಥವಾ ಡಿಸ್ಟೆನ್ಸ್ ಇರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು ಗೈಸ್. ಥರ್ಡ್ ಪಾರ್ಟಿ ಪರ್ಸನ್ನೇ ಆಗ್ಬೇಕು ಅಂತ ಏನಿಲ್ಲ. ಓಕೆನಾ? ಅವ್ರು ತುಂಬಾ ಲಾಸ್ ಫೀಲ್ ಮಾಡ್ತಿದ್ದಾರೆ, ತುಂಬಾ ಸ್ಟಕ್ ಫೀಲ್ ಮಾಡ್ತಿದ್ದಾರೆ ಲೈಫಲ್ಲಿ ಕರೆಂಟ್ಲಿ. ತುಂಬಾ ಫೇಲ್ಯೂರ್ಸ್ ನೋಡ್ತಿದ್ದಾರೆ ಲೈಫಲ್ಲಿ. ಹೆಲ್ತ್ ಇಶ್ಯೂಸ್ ಇರ್ಬೋದು. ಅವ್ರಿಗೆ ಎಮೋಷನಲಿ ತುಂಬಾ ಪೇನ್ ಆಗ್ತಿದೆ, ಅದನ್ನ ಲೆಟ್ ಗೋ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ಯಾರ ಕಡೆಯಿಂದನೂ ಅವ್ರ ಹಾರ್ಟ್ ತುಂಬಾ ಹರ್ಟ್ ಆಗಿದೆ ಗೈಸ್. ಥರ್ಡ್ ಪಾರ್ಟಿಯಿಂದಾನೇ ಇರ್ಬೋದು. ತುಂಬಾ ಹರ್ಟ್ ಆಗಿದೆ, ತುಂಬಾ ನೋವಲ್ಲಿದ್ದಾರೆ. ಸ್ವಲ್ಪ ವೆಯ್ಟ್ ಮಾಡೋಣ, ಸಿಚುವೇಶನ್ ಸರಿ ಹೋಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಸ್ಲೋ ಎನರ್ಜಿ ಕಾಣಿಸ್ತಿದೆ ಅವ್ರ ಲೈಫಲ್ಲಿ. ನನಗೆ ತುಂಬಾ ಇಶ್ಯೂಸ್ ನಡೀತಿದೆ ಗೈಸ್. ಅವ್ರಿಗೆ ಅವ್ರ ಲೈಫ್ ಅಲ್ಲಿ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಗೈಸ್. ಪೈಲ್ 2 ಮತ್ತೆ ಸ್ಯಾಡ್ ಎನರ್ಜಿ, ತುಂಬಾ ಬೇಜಾರಾಗಿದ್ದಾರೆ ಗೈಸ್. ಏನು ಅಂತ ಗೊತ್ತಿಲ್ಲ. ಪೈಲ್ 2 ನಂಗೆ ರೀಡಿಂಗ್ಸ್ ಮಾಡೋವಾಗ ನನ್ಗೆ ಅವ್ರದ್ದು ಎನರ್ಜೀಸ್ ಗೊತ್ತಾಗ್ತ, ಒಂಥರ ನಂಗೆ ಫೀಲ್ ಆಗುತ್ತೆ. ತುಂಬಾ ಬೇಜಾರಾಗಿದ್ದಾರೆ ಗೈಸ್ ಅವ್ರು. ಓಕೆನಾ? ಅವರು ಲೈಫ್ ಬಗ್ಗೆ ಏನು ಪಾಸಿಟಿವ್ ಆಗಿ ಅವ್ರಿಗೆ ಯೋಚನೆ ಮಾಡಕ್ ಆಗ್ತಿಲ್ಲ ಗೈಸ್. ತುಂಬಾ ಒಂಟಿ ಆಗ್ಬಿಟ್ಟಿದ್ದಾರೆ. ಅವ್ರ ಜೀವನದಲ್ಲಿ ತುಂಬಾ ಯುದ್ಧಗಳೇ ನಡೀತಿದೆ, ಅಥವಾ ಅವ್ರ ಒಳಗೆ ಯುದ್ಧನೇ ನಡೀತಾ ಇದೆ, ಅಥವಾ ಅವ್ರ ತಲೆಯಲ್ಲಿ ಯುದ್ಧನೇ ನಡೀತಾ ಇದೆ. ಅವ್ರಿಗೆ ಗಿವ್ ಅಪ್ ಮಾಡ್ಬಿಡ್ಬೇಕು, ಲೈಫೇ ಬೇಡ ಅನ್ನೋವಷ್ಟು ಫೀಲ್ ಆಗ್ತಿದೆ ಗೈಸ್. ಓಕೆನಾ? ನಿಮ್ ಕಂಡ್ರೆ ಭಯ ಕಾಣಿಸ್ತಿದೆ ನನ್ಗೆ. ನಿಮ್ ರೆಸ್ಪಾನ್ಸ್ಗೋಸ್ಕರ ಕಾಯ್ತಾ ಇದಾರೆ. ಓಕೆನಾ? ಆಮೇಲೆ ಅನ್ಕೋತಾರೆ ಗಿವ್ ಅಪ್ ಮಾಡ್ಬಿಡ್ಲಾ ಅಂತ. ಒಂದೊಂದ್ಸರಿ ಅನ್ಕೋತಾರೆ ನಾನು ಈ ಕನೆಕ್ಷನ್ ನ ಗಿವ್ ಅಪ್ ಮಾಡಕ್ ಆಗಲ್ಲ, ನಾನ್ ಕಂಪ್ಲೀಟ್ ಮಾಡ್ಬೇಕು ಈ ಕನೆಕ್ಷನ್ ನ ಅಂತ ತುಂಬಾ ಅನ್ಕೋತಾ ಇದಾರೆ. ನಿಮ್ ಹತ್ರ ಬರಕ್ ಭಯ ಇದೆ, ತುಂಬಾ ಭಯ ಇದೆ ಗೈಸ್. ಫೈರಿ ಎನರ್ಜಿ ಇದೆ ನಿಮ್ ಕಂಡ್ರೆ. ತುಂಬಾ ಅಟ್ರಾಕ್ಷನ್ ಇದೆ, ಬಟ್ ತುಂಬಾ ನೋವಲ್ಲಿದ್ದಾರೆ. ಅವರು ಅವ್ರ ಲೈಫಲ್ಲಿ ಏನೋ ಒಂದು ರಿಟರ್ನ್ ಆಗಿ ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ಸುತ್ತೆ, ಥರ್ಡ್ ಪಾರ್ಟಿ ಕಡೆಯಿಂದ ಅನ್ಸುತ್ತೆ. ಆ ರಿಟರ್ನ್ ಬದಲು ಅವ್ರಿಗೆ ಮೋಸ ಸಿಕ್ಕಿದೆ ಗೈಸ್. ಅವ್ರಿಗೆ ಯಾವ ಕನೆಕ್ಷನ್ ಅಥವಾ ಯಾವ ರಿಲೇಷನ್ ಅಥವಾ ಯಾರೋ ವ್ಯಕ್ತಿಗೆ ಅವ್ರು ಎಷ್ಟು ಕೊಟ್ಟಿದಾರೋ ಅದಕ್ಕೆ ಇನ್ ರಿಟರ್ನ್ ಆಗಿ ಅವ್ರಿಗೆ ಏನೂ ಸಿಕ್ಕಿಲ್ಲ ಗೈಸ್. ತುಂಬಾ ಮೋಸ ಆಗಿದೆ. ಅವ್ರು ತುಂಬಾ ಸ್ಟ್ರಗಲ್ ಮಾಡಿ ಆ ಕನೆಕ್ಷನ್ ತುಂಬಾ ಎಫರ್ಟ್ ಹಾಕಿದ್ದಾರೆ, ಬಟ್ ಅವ್ರಿಗೆ ಏನೂ ಸಿಕ್ಕಿಲ್ಲ, ರಿಸಲ್ಟ್ ಏನೂ ಸಿಕ್ಕಿಲ್ಲ. ಈಗ ನಿಮ್ ಬೆಲೆ ಅರ್ಥ ಆಗಿದೆ, ನಿಮ್ ಕಡೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ, ಆದ್ರೆ ಭಯ ನಿಮ್ ಹತ್ರ ಬರಕ್ಕೆ ಗೈಸ್. ಭಯ ಕಾಣಿಸ್ತಿದೆ ನನ್ಗೆ ನಿಮ್ ಕಂಡ್ರೆ. ತುಂಬಾ ಯಾರೋ ಮೋಸ ಮಾಡಿದ್ದಾರೆ. ಸೊ ತುಂಬಾ ಮತ್ತೆ ಸ್ಯಾಡ್ ಕಾರ್ಡ್. ತುಂಬಾ ಪೈನ್ ಅಲ್ಲಿ ಇದಾರೆ ಗೈಸ್. ಅವ್ರ ನೋವ್ನ ಅವ್ರು ಯಾರಿಗೂ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಅವ್ರಿಗೆ ಯಾರೋ ಬೆನ್ನಕ್ ಚೂರಿ ಹಾಕಿದ್ದಾರೆ. ಹಿಂದೆ ಒಂದ್ ಮಾತಾಡೋದು, ಮುಂದೆ ಒಂದ್ ಮಾತಾಡೋದು, ಆ ತರ ಆಗಿದೆ. ಅವ್ರ ಬಗ್ಗೆ ಗಾಸಿಪಿಂಗ್ ನಡೀತಿದೆ. ಅವ್ರು ಮೋಸ ಮಾಡ್ದಂಗೆ ಫೀಲ್ ಮಾಡ್ಕೊತಾ ಇದಾರೆ ಗೈಸ್. ಅವ್ರು ತುಂಬಾ ಚೀಟೆಡ್ ಫೀಲ್ ಆಗಿದೆ ಅವ್ರಿಗೆ.
ಯಾವ್ದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗಿದೆ ಗೈಸ್ ಅವ್ರ ಲೈಫಲ್ಲಿ. ಟೆಕ್ನಿಕಲಿ ಅಂದ್ರೆ ಎಮೋಷನಲಿ ಅವ್ರು ಎಂಡ್ ಆಗಿದ್ದಾರೆ. ಅವರು ಆ ರಿಲೇಶನ್ಶಿಪ್ ಅಲ್ಲಿ ಫಿಸಿಕಲಿ ಇದಾರೆ ಅಷ್ಟೇ, ಎಮೋಷನಲಿ ಆ ರಿಲೇಶನ್ಶಿಪ್ ಅಲ್ಲಿ ಅವರು ಇಲ್ಲ. ಓಕೆನಾ? ಅವ್ರ ಜಾಬ್ ಕಳ್ಕೊಂಡಿರ್ಬೋದು, ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ಬೋದು, ಅವ್ರ ಲೈಫಲ್ಲಿ ಒಂದಾದ್ಮೇಲೆ ಒಂದು ಫೇಲ್ಯೂರ್ಸೇ ನೋಡಿದ್ದಾರೆ ಗೈಸ್. ಡಿಮೋಷನ್ ಆಗಿರ್ಬೋದು, ಮತ್ತೆ ಅವ್ರ ಹೆಲ್ತ್ ಇಶ್ಯೂಸ್ ಇನ್ನ ಜಾಸ್ತಿ ಆಗಿರ್ಬೋದು, ಟ್ರೀಟ್ಮೆಂಟ್ ಫಲಿಸ್ದೇ ಇರ್ಬೋದು, ಅವ್ರಿಗೆ ಹೀಲ್ ಆಗಕ್ ಆಗ್ತಿಲ್ಲ ಗೈಸ್ ಇದ್ರಿಂದೆಲ್ಲ. ಅವ್ರಿಗೆ ಆ ಬ್ಯಾಗೇಜಸ್ ಇಂದ ಆಚೆ ಬರಕ್ ಆಗ್ತಿಲ್ಲ ನೋಡಿ. ಫುಲ್ಲು ಸೋತು ಮಲಗಿದ್ದಾರೆ, ಸೋತು ಹೋಗಿದ್ದಾರೆ ಗೈಸ್. ಅವ್ರಿಗೆ ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು, ಹೆಂಗೆ ನಾನು ರಿಸಾಲ್ವ್ ಮಾಡ್ಕೋಬೇಕು ಅಂತಾನೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಹೆಂಗ್ ಹೀಲ್ ಆಗ್ಬೇಕು ಅಂತಾನು ಅವ್ರಿಗೆ ಖಂಡಿತ ಗೊತ್ತಾಗ್ತಿಲ್ಲ ಗೈಸ್. ಓಕೆನಾ? ತುಂಬಾ ಸ್ಯಾಡ್ ಎನರ್ಜಿ ಇದೆ. ಯಾರೋ ತುಂಬಾ ಮೋಸ ಮಾಡಿದ್ದಾರೆ ಗೈಸ್ ನಿಮ್ ವ್ಯಕ್ತಿಗೆ. ಥರ್ಡ್ ಪಾರ್ಟಿನೇ ಅನ್ಸುತ್ತೆ, ಥರ್ಡ್ ಪಾರ್ಟಿ ಇರೋರ್ಗೆ. ಅವ್ರ ಮೇಲೆ ಅವ್ರಿಗೆ ತುಂಬಾ ಡೌಟ್ಸ್ ಇದೆ, ಕಾನ್ಫಿಡೆನ್ಸ್ ಇಲ್ಲ, ತುಂಬಾ ಇಂಪೇಷನ್ಸ್ ಆಗಿರ್ತಾರೆ. ಬೇರೆಯವ್ರ ಮೇಲೆಲ್ಲ ಕೋಪ ತೋರ್ಸೋದು, ಅಗ್ರೆಸಿವ್ ಆಗಿ ನಡ್ಕೊಳ್ಳೋದು, ತುಂಬಾ ಸ್ಲೋ ಎನರ್ಜಿ ಅಂದ್ರೆ ಆಗ್ಲೇ ಅಂದ್ರೆ ಸ್ಯಾಟರ್ನ್ ಎನರ್ಜಿ, ಶನಿ ಎನರ್ಜಿ ಕಾಣಿಸ್ತಿದೆ. ಅವ್ರ ಲೈಫಲ್ಲಿ ಏನೂ ಸಕ್ಸಸ್ ಕಾಣಿಸ್ತಿಲ್ಲ. ಏನೇ ಅನ್ಕೊಂಡ್ರು ಅದು ತುಂಬಾ ನಿಧಾನ ಆಗ್ತಿದೆ. ಈ ಕಡೆ ಸಕ್ಸಸ್ ಇಲ್ಲ, ಈ ಕಡೆ ಮೋಸ, ಈ ಕಡೆ ಗಾಸಿಪಿಂಗು, ಪೆನ್ನಿಗ್ ಚೂರಿ, ಯಾವ್ದನ್ನು ಅವರು ತಡ್ಕೊಳಕ್ ಕರೆಂಟ್ ಸಿಚುವೇಶನ್ ಅಲ್ಲಿ ಆಗ್ತಿಲ್ಲ ಗೈಸ್. ಓಕೆನಾ? ಅವ್ರು ತುಂಬಾ ವರ್ಕೋಹಾಲಿಕ್ ಆಗ್ತಿದ್ದಾರೆ, ಬಟ್ ಅದ್ರ ಮೇಲೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಚಾಲೆಂಜಸ್, ಅವ್ರು ಏನ್ ಚಾಲೆಂಜಸ್ ತಗೊಂಡಿದ್ದಾರೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ, ಆದ್ರೆ ಅವ್ರ ಕೈಲಿ ಮಾಡಕ್ ಆಗ್ತಿಲ್ಲ ಗೈಸ್. ಅವ್ರು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಅವ್ರ ಮೇಲೆ ಅವ್ರಿಗೆ ಕೋಪ ಬಂದಿದೆ. ಅವ್ರು ಯಾಕೆ ಈ ಕನೆಕ್ಷನ್ ನಾನು ಏನು ಮಾಡ್ಲಿಲ್ಲ ಅಂತ ಈಗ ಫೀಲ್ ಮಾಡ್ಕೋತಿದ್ದಾರೆ. ತುಂಬಾ ಅಬ್ಸೆಸಿವ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ಅವರು ಕಂಟ್ರೋಲ್ ಮಾಡ್ಬೇಕಿತ್ತು, ಈ ಕನೆಕ್ಷನ್ ನ ಕಂಟ್ರೋಲ್ ಇಟ್ಕೋಬೇಕಿತ್ತು ಅಂತ ತುಂಬಾ ಫೀಲ್ ಮಾಡ್ತಿದ್ದಾರೆ, ಆದ್ರೆ ಅವ್ರಿಗೆ ಆಗ್ತಾ ಇಲ್ಲ. ತುಂಬಾ ಕ್ರಾನಿಕ್ ಹೆಲ್ತ್ ಇಶ್ಯೂ ಅಂತ ಬರ್ತಿದೆ. ಅವ್ರಿಗೆ ತುಂಬಾ ಹೆಲ್ತ್ ಇಶ್ಯೂ ಕಾಡ್ತಿದೆ ಗೈಸ್ ಕರೆಂಟ್ಲಿ. ಅವ್ರು ಇನ್ನೂ ಎಫರ್ಟ್ ಹಾಕ್ಬೇಕಿತ್ತು, ಆಗಿ ಕನೆಕ್ಷನ್ ಅಲ್ಲಿ ಸಕ್ಸಸ್ ಸಿಗದೇನೋ ಅಂತ ತುಂಬಾ ಅನ್ಕೋತಾ ಇದಾರೆ. ಅವರು ಯಾವ್ದೋ ಒಬ್ರು ಅವ್ರು ಯಾರನ್ನ ತುಂಬಾ ನಂಬಿದ್ರೋ ಅವ್ರಿಗೆ ತುಂಬಾ ಮೋಸ ಮಾಡಿದ್ದಾರೆ ಗೈಸ್. ಅವ್ರು ಯಾರನ್ನ ಏಂಜಲ್ ಅಂತ ಅನ್ಕೊಂಡಿದ್ರೋ, ಯಾರನ್ನ ಅವರು ಇವ್ರನ್ನ ಕಂಪ್ಲೀಟ್ ಆಗಿ ನಂಬೋದು ಅಂತ ಟ್ರಸ್ಟ್ ಮಾಡಿದ್ರು, ಅವ್ರ ಕಡೆಯಿಂದಾನೇ ಅವ್ರಿಗೆ ಮೋಸ ಆಗಿದೆ. ಓಕೆನಾ? ಇವರು ಫುಲ್ ಸರೆಂಡರ್ ಆಗಿದ್ರು ಆ ವ್ಯಕ್ತಿಗೆ ಅಥವಾ ಸಿಚುವೇಶನ್ಗೆ, ಆದ್ರೆ ಅಲ್ಲಿಂದ ರಿಟರ್ನ್ ಅವ್ರಿಗೆ ಸಿಕ್ಕಿದ್ದು ಇದು ಬ್ಯಾಕ್ ಬೈಟಿಂಗ್. ಸೊ ತುಂಬಾ ಸ್ಯಾಡ್ ಎನರ್ಜಿ ಗೈಸ್, ತುಂಬಾ ಬೇಜಾರಾಗಿದ್ದಾರೆ, ತುಂಬಾ ಲೋ ಎನರ್ಜಿಲಿ ಇದ್ದಾರೆ ನಿಮ್ ಪರ್ಸನ್ ಕರೆಂಟ್ಲಿ. ನಿಮ್ ಬಗ್ಗೆ ಅಬ್ಸೆಸ್ಡ್ ಫೀಲಿಂಗ್, ಅಬ್ಸೆಷನ್ ಅಂದ್ರೆ ಬೇರೆ ಏನು ವರ್ಕ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ಟ್ರೈ ಮಾಡ್ತಿದ್ದಾರೆ ವರ್ಕ್ ಮಾಡ್ಬೇಕು, ನನ್ ಟಾಸ್ಕ್ಸ್, ನನ್ ಚಾಲೆಂಜಸ್ ಕಂಪ್ಲೀಟ್ ಮಾಡ್ಬೇಕು ಅಂತ, ಬಟ್ ಅವ್ರಿಗೆ ಆ ಶಕ್ತಿನೂ ಇಲ್ಲ, ಆ ಧೈರ್ಯನೂ ಇಲ್ಲ, ಭಯ ಇದೆ ನಿಮ್ ಕಂಡ್ರೆ. ಬರೀ ಕನ್ಸಲ್ಲಿ ನೀವ್ ಇದ್ದೀರಾ ಅಷ್ಟೇ. ಅಬ್ಸೆಷನ್, ನಿಮ್ ಬಗ್ಗೆನೇ ಯೋಚನೆ ಮಾಡೋದು 24/7, ಅದನ್ನ ಅಬ್ಸೆಸ್ಡ್ ಫೀಲಿಂಗ್ ಅಂತೀವಿ. ಆ ತರ ನೀವ್ ಯಾರ ಜೊತೆ ಇದ್ದೀರಾ, ಯಾರ ಜೊತೆ ಓಡಾಡ್ತಿದ್ದೀರಾ, ಸ್ಪೈ ಮಾಡೋದು, ನಿಮ್ಗೆ ಗೊತ್ತಿಲ್ದಂಗ್ ನೋಡೋದು, ನಿಮ್ ಕಾಮನ್ ಫ್ರೆಂಡ್ಸ್ ಇದ್ರೆ ಅವ್ರ ಜೊತೆ ತಿಳ್ಕೊಳ್ಳೋದು, ಅಥವಾ ನಿಮ್ ಫೇಸ್ಬುಕ್, ಇನ್ಸ್ಟಾ ಅಕೌಂಟ್ ಅದನ್ನೆಲ್ಲ ಬೇರೆ ಅಕೌಂಟ್ ಇಂದ ಬಂದ್ ಚೆಕ್ ಮಾಡೋದು, ಆ ತರ ಕೆಲ್ಸಗಳ್ ಮಾಡ್ತಿದ್ದಾರೆ. ತುಂಬಾ ಅಬ್ಸೆಸಿವ್ ಫೀಲಿಂಗು, ಬಟ್ ಸ್ಲೋ ಎನರ್ಜಿ ಗೈಸ್. ಆಕ್ಷನ್ ತಗೊಳ್ಳೋದಂತೂ ತುಂಬಾ ಡೌಟು, ಯಾಕಂದ್ರೆ ಎದ್ರುಕೊಂಡ್ ನಿಂತಿದ್ದಾರೆ ಎಷ್ಟೇ ಫೈರ್ ಎನರ್ಜಿ ಇದ್ರು. ಮತ್ತೆ ತುಂಬಾ ದೊಡ್ಡ ಮೋಸ ಆಗಿದೆ ಅವ್ರ ಲೈಫಲ್ಲಿ ಯಾರ ಕಡೆಯಿಂದನೋ. ಸೊ ಅದನ್ನ ಅವ್ರಿಗೆ ಅರ್ಗಿಸ್ಕೊಳಕ್ ಇನ್ನ ಆಗ್ತಾ ಇಲ್ಲ ಗೈಸ್. ಅದ್ರಿಂದ ಆಚೆ ಬರೋಕೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆನಾ? ಅವ್ರಿಗೆ ಮೆಂಟಲ್ ಆಗಿ ಏನು ಗೊತ್ತಾಗ್ತಾನೆ ಇಲ್ಲ. ಅವ್ರಿಗೆ ಮೆಂಟಲಿ ಬ್ಲಾಕ್ ಆಗಿದ್ದಾರೆ ಸದ್ಯದ ಪರಿಸ್ಥಿತಿಲಿ. ಅವ್ರಿಗೆ ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು ಅಂತಾನು ಗೊತ್ತಾಗ್ತಿಲ್ಲ, ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಓಕೆನಾ? ನಿಮ್ ಜೊತೆ ತುಂಬಾ ಮಾತಾಡ್ಬೇಕು ಅಂತ ಮಿಸ್ ಮಾಡ್ಕೊತಿದ್ದಾರೆ, ಇದನ್ನೆಲ್ಲ ಹೇಳ್ಕೋಬೇಕು ಅಂತ ಅನ್ಕೋತಿದ್ದಾರೆ. ನೀವು ಮುಂಚೆ ಮೋಸ್ಟ್ಲಿ ಅವ್ರಿಗೆ ತುಂಬಾ ಕ್ಲಾರಿಟಿ ಕೊಟ್ಟಿದ್ದೀರಾ, ಅವ್ರ ಪ್ರಾಬ್ಲಮ್ಸ್ ಅದೆಲ್ಲ ಹೇಳ್ಕೊಂಡಾಗ. ಸೊ ನಿಮ್ಮನ್ನ ನೆನ್ಸ್ಕೊತಾ ಇದ್ದಾರೆ ಈ ಸಮಯದಲ್ಲಿ. ಮತ್ತೆ ಏನಾದ್ರೂ ಹೊಸದಾಗಿ ಮಾಡ್ಬೇಕು, ನಾನು ಈ ರಿಲೇಶನ್ಶಿಪ್ ಅಲ್ಲಿ ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು, ಫ್ರೆಶ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನನ್ಗೆ ಉಳಿಗಾಲ ಅಂತ ಅನ್ಕೋತಾ ಇದ್ದಾರೆ ಗೈಸ್.
ಅವ್ರ ಥಾಟ್ಸ್ ನ ಇಂಪ್ಲಿಮೆಂಟ್ ಮಾಡ್ಬೇಕು, ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು. ಆದ್ರೆ ಅವ್ರಿಗೆ ಮಾತಾಡಕ್ ಆಗಲ್ಲ ಗೈಸ್. ಅವ್ರು ನಿಮ್ ಎದುರಿಗೆ ಬಂದ್ರುವೆ ಫೇಲ್ ಆಗ್ತಾರೆ, ಅವ್ರು ಮಾತಾಡಕ್ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಮೆಂಟಲ್ ಕ್ಲಾರಿಟಿನೇ ಇಲ್ಲ. ಅವ್ರದ್ದು ಕರೆಂಟ್ ಸಿಚುವೇಶನ್ ಒಂಚೂರು ಚೆನ್ನಾಗಿಲ್ಲ ಎನರ್ಜೀಸ್ ಗೈಸ್. ನೀವೇ ಕಾರ್ಡ್ಸ್ ನೋಡ್ತಿದ್ದೀರಲ್ಲ. ಚೆನ್ನಾಗಿಲ್ಲ. ನೀವು ನೀವು ಮಾತ್ರ ಅವ್ರಿಗೆ ಸ್ಟ್ರೆಂತ್ ಕೊಡಕ್ ಸಾಧ್ಯ. ನೀವು ಅವ್ರ ಲೈಫಲ್ಲಿ ಬಂದ್ರೆ. ಇಲ್ದೇ ಇದ್ರೆ ಇವರು ತುಂಬಾ ಕಷ್ಟ ಇದೆ ಕರೆಂಟ್ ಸಿಚುವೇಶನ್ ಅಲ್ಲಿ. ನೀವು ಸಜೆಷನ್ ಕೊಡ್ತಿದ್ರಿ ಅನ್ಸುತ್ತೆ ಮುಂಚೆ, ಅದನ್ನೆಲ್ಲ ನೆನ್ಸ್ಕೊತಿದ್ದಾರೆ. ನೀವ್ ಅವ್ರ ಲೈಫಲ್ಲಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಅಂತಾನು ತುಂಬಾ ನೆನ್ಸ್ಕೊತಿದ್ದಾರೆ ಗೈಸ್. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಇನ್ನೊಂದಷ್ಟು ಕ್ಲಾರಿಟಿ ತಗೊಳ್ಳೋಣ. 5 ಪರ್ಸನ್. ಓಕೆ, ನನ್ನ ವಿವರ್ಸ್ ಕಡೆ ಇನ್ನೊಂದಷ್ಟು ಮೆಸೇಜಸ್ ಕೊಡಿ, ಕ್ಲಾರಿಟಿ ಕೊಡಿ ಯೂನಿವರ್ಸ್, ಏಂಜಲ್ಸ್. ಓಕೆ, ಅದೇ ಬೀಳ್ತು, ಮೆಜಿಷಿಯನ್ ಕಾರ್ಡ್ ಬೀಳ್ತು ಗೈಸ್, ಅಂಡ್ ಡೆತ್ ಕಾರ್ಡ್. ಓಕೆ, ಮೆಜಿಷಿಯನ್ ಕಾರ್ಡು, ಡೆತ್ ಕಾರ್ಡು, 7 ಆಫ್ ಪೆಂಟಕಲ್ಸ್. ಓಕೆ, ಟೆಂಪರೆನ್ಸ್, unlock the sacred mysteries of tarot. Okay, 3 of wands. Okay guys, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಗೈಸ್. ಮತ್ತೆ ಕ್ಲಾರಿಟಿ ಸಿಕ್ತು ನಂಗೆ ನೋಡಿ. ಥರ್ಡ್ ಪಾರ್ಟಿ 3 ಆಫ್ ವಾಂಡ್ಸ್ ಬಂದಿದೆ, ಇಲ್ಲೂ 3 ಆಫ್ ವಾಂಡ್ಸ್ ಬಂದಿದೆ, 3 ಆಫ್ ಸ್ಪೋರ್ಟ್ಸ್, 3 ಆಫ್ ವಾಂಡ್ಸ್ ಎರಡು ಬಂದಿದೆ. 100%, 110% ನನ್ನ ವಿವರ್ಸ್ ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಇನ್ ಕೇಸ್ ಅದ್ರಲ್ಲೂ ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ನಿಮ್ಮಿಬ್ರ ಮಧ್ಯೆ ಥರ್ಡ್ ಸಿಚುವೇಶನ್ ಅಂತೂ ಇದ್ದೇ ಇದೆ ಗೈಸ್. ಓಕೆನಾ ಗೈಸ್? ಅವರು ದೇವ್ರನ್ನ ಕೇಳ್ಕೊತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ನಿಮ್ಮ ಹತ್ರ ಬಂದು ಮಾತಾಡಕ್ ಧೈರ್ಯನೂ ಇಲ್ಲ, ಆಕ್ಷನ್ ತಗೊಳಕ್ ಧೈರ್ಯನೂ ಇಲ್ಲ. ಅವರು ಅವ್ರ ಸ್ಥಿತಿನೇ ಚೆನ್ನಾಗಿಲ್ಲ ಅಂತ ನಾನು ಹೇಳಿದ್ನಲ್ಲ. ಸೊ ದೇವ್ರನ್ನ ಕೇಳ್ಕೊತಾ ಇದ್ದಾರೆ. ಓಕೆನಾ? ನಿಮ್ಗಳಿಗೆ ಬಟರ್ಫ್ಲೈಸ್ ಜಾಸ್ತಿ ಕಾಣಿಸ್ತಿರ್ಬೋದು, ಅಥವಾ ಫೆದರ್ಸ್, ಪಕ್ಷಿದು ಫೆದರ್ಸ್ ಜಾಸ್ತಿ ಕಾಣಿಸ್ತಿರ್ಬೋದು. ಓಕೆನಾ? ಮತ್ತೆ ಅವರು ನೀವ್ ಅವ್ರ ಲೈಫಲ್ಲಿ ಹೆಂಗಾದ್ರೂ ಅಚಾನಕ್ ಆಗಿ ಬರ್ಲಿ ಅಂತ ದೇವ್ರನ್ನ ಕೇಳ್ಕೊತಾ ಇದ್ದಾರೆ. ಹಠಾತ್ ಆಗಿ ಅವ್ರೇನು ಎಫರ್ಟ್ ಆಗ್ತೇನೆ ಬಂದ್ಬಿಡ್ಲಿ ನೀವು ಅಂತ ಕನ್ಸ್ ಕಾಣ್ತಿದ್ದಾರೆ. ಓಕೆನಾ? ಅವರು ಬೇರೆ ಬೇರೆ ಸಪೋರ್ಟ್ ತಗೊಂಡಿರ್ಬೋದು, ಬೇರೆ ತರದ ಸಪೋರ್ಟ್ ತಗೊಂಡಿರ್ಬೋದು. ನೀವಾಗೆ ನೀವು ಬಂದ್ಬಿಡ್ಲಿ ಅನ್ನೋ ತರ ಮ್ಯಾನಿಫೆಸ್ಟ್ ಮಾಡೋದು, ಅಥವಾ ಬೇರೆಯವ್ರಿಗೆ ಹೇಳ್ಕೊಳ್ಳೋದು ಏನ್ ಮಾಡಿದ್ರೆ ಸರಿ ಅಂತ. ಒಟ್ನಲ್ಲಿ ಯಾರೋ ಒಬ್ರು ಇನ್ನೊಬ್ರು ವ್ಯಕ್ತಿ ಕಡೆಯಿಂದ ಸಪೋರ್ಟ್ ತಗೊಂಡಿದ್ದಾರೆ, ಮತ್ತೆ ದೇವ್ರಿಗೆ ಬಿಟ್ಟಿದ್ದಾರೆ ಗೈಸ್. ಯೂನಿವರ್ಸ್ ನ ಬೇಡ್ಕೊತಾ ಇದಾರೆ ನೀವು ಬರ್ಲಿ ಅಂತ, ಮ್ಯಾಜಿಕ್ ಆಗಿ ನೀವು ಅವ್ರ ಲೈಫ್ ಬಂದ್ಬಿಡ್ಲಿ ಅಂತ ಕೇಳ್ಕೊತಾ ಇದಾರೆ. ಓಕೆನಾ? ಡೆತ್ ಕಾರ್ಡ್. ಅವರು ನಾನು ಆಗ್ಲೇ ಹೇಳ್ದೆ, ಎಮೋಷನಲಿ ಆ ರಿಲೇಶನ್ಶಿಪ್, ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಅಥವಾ ಥರ್ಡ್ ಸಿಚುವೇಶನ್ ಅಲ್ಲಿ ಡೆತ್ ಆಗಿದೆ ಅವ್ರದ್ದು, ಎಮೋಷನಲಿ ಡೆತ್ ಆಗಿದೆ. ಅವ್ರು ಫಿಸಿಕಲಿ ಮಾತ್ರ ಮೇಲೆ ಆ ರಿಲೇಶನ್ಶಿಪ್ ಇರ್ಬೋದು, ಆ ಸಿಚುವೇಶನ್ ಅಲ್ಲಿ ಜೀವಿಸ್ತಾ ಇದ್ದಾರೆ. ಆದ್ರೆ ಸತ್ಯವಾಗಿ ಅವರು ಆ ರಿಲೇಶನ್ಶಿಪ್ ಅಲ್ಲಿ ಜೀವನ ಮಾಡ್ತಾ ಇಲ್ಲ. ಅವ್ರದ್ದು ಎಮೋಷನಲಿ ಅವ್ರು ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಡೆತ್ ಆಗಿದೆ ಅವ್ರ ಎಮೋಷನ್ಸ್. ಓಕೆನಾ? ನೋಡಿ, ಡೆತ್ ಕಾರ್ಡ್ ಬಂದಿದೆ. ಅವ್ರಿಗೆ ಹೊಸ ಹುಟ್ಟಬೇಕು, ಈ ಸಿಚುವೇಶನ್ ಅಥವಾ ಆ ರಿಲೇಶನ್ಶಿಪ್ ಇಂದ ಅವ್ರು ಆಚೆ ಬಂದು ಹೊಸದಾಗಿ ಜೀವನ ಶುರು ಮಾಡ್ಬೇಕು. ಏಸ್ ಆಫ್ ಸ್ವೋರ್ಡ್ಸ್ ಬಂದಿದೆಯಲ್ಲ, ಅದು ನಿಮ್ ಜೊತೆ. ಓಕೆನಾ? ಡೆತ್ ಕಾರ್ಡ್ ಅಂದ್ರೆ ನೆಗೆಟಿವೇ ಅಲ್ಲ ಗೈಸ್. ಅವರ ಏನು ಕೆಟ್ಟ ಪರಿಸ್ಥಿತಿ ಕರೆಂಟ್ಲಿ ನಡೀತಿದೆ ಅದರಿಂದ ಆಚೆ ಬಂದು ನಿಮ್ ಜೊತೆ ಖುಷಿಯಾಗಿರ್ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಓಕೆನಾ? ಅವ್ರಿಗೆ ಅವ್ರ ಲೈಫಲ್ಲಿ ಸಕ್ಸಸ್ಸು ಬೇಕು, ವೆಲ್ತು ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಮತ್ತೆ ತುಂಬಾ ಸ್ಲೋ ಎನರ್ಜಿ ಅಂದೆ ಅಲ್ವಾ, ಅದು ಫಾಸ್ಟ್ ಆಗಿ ಮೂವ್ ಆಗ್ಬೇಕು ಅಂತ ಅನ್ಕೋತಿದ್ದಾರೆ. ಓಕೆ, ಸೊ ಇದೆಲ್ಲ ಡೆತ್ ಆಗಿ, ಸಿಚುವೇಶನ್ ಎಲ್ಲ ಡೆತ್ ಆಗಿ ಹೊಸದಾಗಿ ನೋಡಿ ಇಲ್ಲಿ ಓಪನ್ ಆಗ್ತಿದೆ ಮೇಲೆ ಕ್ಲೌಡ್ಸ್ ಇಂದ. ಈ ತರ ಏನಾದ್ರೂ ಅವ್ರಿಗೆ ಡೋರ್ ಓಪನ್ ಆದ್ರೆ ಅವ್ರು ನಿಮ್ಮ ಹತ್ರನೇ ಗೈಸ್ ಬರೋದು. ಆ ತರ ಇಮ್ಯಾಜಿನ್ ಮಾಡ್ತಿದ್ದಾರೆ. ಅವ್ರ ತಲೆಯಲ್ಲಿ ಇದೆಲ್ಲ ನಡೀತಿದೆ. ಮ್ಯಾಜಿಕಲ್ ಆಗಿ ನೀವು ಅವ್ರ ಲೈಫ್ ಬಂದ್ಬಿಡ್ಲಿ, ಮ್ಯಾಜಿಕಲ್ ಆಗಿ ನಂಗೆ ಡೋರ್ ಓಪನ್ ಆಗ್ಬಿಡ್ಲಿ, ನಾನ್ ಸಡನ್ ಆಗಿ ಇವ್ರ ಲೈಫ್ಗೆ ಎಂಟ್ರಿ ಕೊಡ್ಬೇಕು, ಹೇಗಾದ್ರೂ ಆಗಿ ಎಂಟ್ರಿ ಕೊಡ್ಬೇಕು, ಆ ತರ ಇಮ್ಯಾಜಿನೇಟಿವ್ ವರ್ಲ್ಡ್ ಕಾಣಿಸ್ತಿದೆ ಗೈಸ್ ನಿಮ್ ವ್ಯಕ್ತಿಗೆ. ಯಾಕಂದ್ರೆ ಅವ್ರು ಇಷ್ಟೊಂದು ನೋವಲ್ಲಿದ್ದಾಗ ಇನ್ ಏನ್ ತಾನೇ ಮಾಡಕ್ಕಾಗುತ್ತೆ, ಇಮ್ಯಾಜಿನ್ ಮಾಡ್ಕೋಬೇಕಷ್ಟೆ. ಓಕೆನಾ?
ಸೆವೆನ್ ಆಫ್ ಪೆಂಟಕಲ್ಸ್ ಇದೆ ಗೈಸ್. ಅವರು ನಿಮ್ ಕನೆಕ್ಷನ್ ಮಾತ್ರ ಎಫರ್ಟ್ ಹಾಕ್ಬೇಕು ಇನ್ಮೇಲೆ ಅಂತ ಅನ್ಕೋತಾ ಇದ್ದಾರೆ. ನಿಮ್ಮ ಕನೆಕ್ಷನ್ ವರ್ಕ್ ಮಾಡ್ಬೇಕು, ನಿಮ್ಮ ಕನೆಕ್ಷನ್ಗೆ ಎಫರ್ಟ್ ಹಾಕ್ಬೇಕು. ಮುಂಚೆ ಹಾಕಿಲ್ಲ, ಇನ್ಮೇಲಾದ್ರೂ ಹಾಕ್ಬೇಕು ಅಂತ ಅನ್ಕೋತಿದ್ದಾರೆ. ಹಾಕಿದ್ರೆ ಮಾತ್ರ ಸಕ್ಸಸ್ ಸಿಗುತ್ತೆ, ಇಲ್ದೇ ಇದ್ರೆ ನಿಮ್ಮನ್ನ ಖಂಡಿತ ಕಳ್ಕೊತೀನಿ ಅಂತ ಅನ್ಕೋತಾ ಇದ್ದಾರೆ. ಮ್ಯಾಜಿಕಲ್ ಜಾಸ್ತಿ ಕಾಣಿಸ್ತಿದೆ ನಂಗೆ. ಮ್ಯಾಜಿಕಲ್ ಕಾರ್ಡ್ಸ್ ಮ್ಯಾಜಿಕ್ ಆಗಿ ನೀವು ಅವ್ರ ಲೈಫ್ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಅದ್ ನಂಗೆ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಮ್ಯಾಜಿಕಲ್ ಆಗಿ ನೀವು ಮಿಂಚು ತರ ಅವ್ರ ಲೈಫ್ ಅಲ್ಲಿ ಎಂಟ್ರಿ ಕೊಡ್ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಮಿಂಚು ತರ, ಅಥವಾ ಇವರು ನಿಮ್ ಲೈಫ್ ಮಿಂಚು ತರ ಎಂಟ್ರಿ ಕೊಡ್ಬೇಕು. ಒಟ್ನಲ್ಲಿ ನೀವಿಬ್ರು ಸಪ್ರೇಟ್ ಆಗಿರ್ಬಾರ್ದು, ಮಿಂಚು ತರ ಎಂಟ್ರಿ ಕೊಡ್ಬೇಕು. ನೋಡಿ, ಅವ್ರದ್ದು ಬ್ಯಾಡ್ ಸೈಡ್ ಇದು, ಸ್ಯಾಡ್ ಸೈಡು. ಈ ಕಡೆ ನೀವಿದ್ದೀರಾ, ಇಲ್ಲಿಗೆ ಬರ್ಬೇಕು ಅಂತ ಅವ್ರು ತುಂಬಾ ಫೀಲ್ ಮಾಡ್ಕೋತಿದ್ದಾರೆ. ಇದ್ ನೋಡಾಯ್ತು ಅವ್ರು ಸ್ಯಾಡ್ ಎಂಡಿಂಗ್ ಅವ್ರ ಲೈಫ್ ಅಲ್ಲಿ. ಥರ್ಡ್ ಪಾರ್ಟಿ ಸೈಡ್ ಇರ್ಬೋದು. ಈಗ ನಿಮ್ ಕಡೆ ಬರ್ಬೇಕು ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಾ ಇದೆ ಗೈಸ್. ಮ್ಯಾಜಿಕಲ್ ಆಗಿ ಈ ಪ್ರಪಂಚದಿಂದ 2 ಪ್ರಪಂಚ ಇದೆ ಗೈಸ್ ಅವ್ರ ಪ್ರಕಾರ. ಒಂದು ಕತ್ಲೆ, ಒಂದು ಬೆಳಕು. ಈಗಿರೋದವ್ರ ಕತ್ಲೆ ಪ್ರಪಂಚ, ಇದು ಬೆಳಕು ಪ್ರಪಂಚ. ಇಲ್ಲಿಗ್ ಬಂದ್ರೆ ನೀವಿದ್ದೀರಾ, ಓಕೆನಾ? ನೀವಿರೋ ಕಡೆ ನೋಡಿ ಹೆಂಗಿದೆ ವರ್ಲ್ಡ್. ಈ ಕಡೆ ಬರ್ಬೇಕು ಈ ಕಡೆಯಿಂದ ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್. ಬಟ್ ಅವ್ರ ಮಧ್ಯದಲ್ಲಿದ್ದಾರೆ, ಈ ಕಡೆನೂ ಬರಕ್ ಆಗ್ತಿಲ್ಲ ಇದನ್ನ ಬಿಟ್ಟು, ಓಕೆನಾ? ಮಧ್ಯದಲ್ಲಿ ನಿಂತಿದ್ದಾರೆ. ಒಟ್ನಲ್ಲಿ ಅವ್ರು ಈ ಕಡೆ ಶಿಫ್ಟ್ ಆಗ್ಬೇಕು ಅಂತ ಅವರ ಆಸೆ. ಮ್ಯಾಜಿಕ್ ಆಗ್ಬೇಕು ಅಂತ, ಈ ವರ್ಲ್ಡ್ಗೆ ಮ್ಯಾಜಿಕಲ್ ಆಗಿ ಬರ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಅಥವಾ ಥರ್ಡ್ ಸಿಚುವೇಶನ್ ಇದೆ, ಅದ್ರಲ್ಲಿ ಸ್ಟಕ್ ಆಗಿದ್ದಾರೆ ಗೈಸ್. ನೋಡಿ, ಇಲ್ಲಿ ರೂಮು, ಆಚೆ ಡೋರ್ ಇಲ್ಲ, ಬರೀ ನೀರಿದೆ ನೋಡಿ, ದಾರಿ ಇಲ್ಲ, ನೀರ್ ಕಾಣಿಸ್ತಾ ಇದೆ ಅವ್ರಿಗೆ. ಸೊ ಹುಡುಕ್ತಾ ಇದ್ದಾರೆ, ದಾರಿ ಹುಡುಕ್ತಿದ್ದಾರೆ, ಹೇಗ್ ಆಚೆ ಬಂದು ನಿಮ್ಮ ಪ್ರಪಂಚಕ್ಕೆ ಬರ್ಬೋದು ಅಂತ ಹುಡುಕ್ತಾ ಇದ್ದಾರೆ. ತುಂಬಾ ಒಂಟಿಯಾಗಂತೂ ಇದ್ದಾರೆ. ನಿಮ್ ಜೊತೆ ಕಳೆದಿರುವಂತ ಕ್ಷಣಗಳನ್ನ ನೆನ್ಸ್ಕೊತಿದ್ದಾರೆ. ಯಾರಾದ್ರೂ ಕಾಫಿ ಟೀ ಲವರ್ಸ್ ಇರ್ಬೋದು, ಫೈಲ್ ಟೂಲಿ ನಿಮ್ ವ್ಯಕ್ತಿ ಆಗಿರ್ಬೋದು, ಅಥವಾ ನೀವಿರ್ಬೋದು. ಮತ್ತೆ ನಿಮ್ ಫೋಟೋಸ್ ಏನಾದ್ರು ಇದ್ರೆ, ಹಳೆ ಫೋಟೋಸ್ ಅದ್ ಇಟ್ಕೊಂಡು ನೋಡ್ತಿದ್ದಾರೆ, ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಗೈಸ್, ಓಕೆನಾ? ನಿಮ್ ಬಗ್ಗೆನೆ ಒಬ್ಸೆಸಿವ್ ಆಗಿ ಫೀಲ್ ಮಾಡ್ತಿದ್ದಾರೆ. ಮತ್ತೆ ಅವ್ರ ಲೈಫ್ ಅಲ್ಲಿ ಕಂಡೀಷನ್ ಚೆನ್ನಾಗಿಲ್ಲ ಗೈಸ್. ಕರೆಂಟ್ಲಿ ಅವ್ರ ಕಂಡೀಷನ್ ಚೆನ್ನಾಗಿಲ್ಲ, ಓಕೆನಾ? ಥರ್ಡ್ ಪಾರ್ಟಿ ಇದೆ, ಥರ್ಡ್ ಪಾರ್ಟಿ ಕಡೆಯಿಂದ ಮೋಸ ಆಗಿದೆ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್, ಏಂಜಲ್ಸ್. ಯು ಆರ್ ಪರ್ಫೆಕ್ಟ್ ಫಾರ್ ಮೀ. ಅವ್ರು ಅನ್ಕೋತಾ ಇದ್ದಾರೆ ನೀವೇ ಅವ್ರಿಗೆ ಪರ್ಫೆಕ್ಟ್ ಮ್ಯಾಚ್ ಅಂತ. ಐ ವಾಂಟ್ ಯು ಫಾರ್ ಲೈಫ್ ಟೈಮ್. ನೀವ್ ಅವ್ರಿಗೆ ಲೈಫ್ ಟೈಮ್ ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಕ್ಲೈಮ್ ಮಾಡಿ ಗೈಸ್. ವಾವ್, ವೆರಿ ನೈಸ್ ಎನರ್ಜಿ. ನೀವು ಕ್ಲೈಮ್ ಮಾಡ್ಬೇಕಂದ್ರೆ 293 ಬರ್ದು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ, ಓಕೆನಾ? ಐ ವಾಂಟ್ ಫ್ರೆಶ್ ಸ್ಟಾರ್ಟ್ ವಿತ್ ಯು. ನಿಮ್ ಜೊತೆ ಫ್ರೆಶ್ ಸ್ಟಾರ್ಟ್ ಶುರು ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದೆ, ಏಸ್ ಆಫ್ ಸ್ವರ್ಡ್ ಬಂದಿತ್ತಲ್ಲ, ಅದು ರಿಪೀಟೇಷನ್ ಗೈಸ್. ಐ ವಾಂಟ್ ಯು ಟುಡೇ, ಟುಮಾರೋ ಅಂಡ್ ಫಾರ್ ಎವರ್. ನೀವು ಅವ್ರಿಗೆ ಇವತ್ತು ಬೇಕು, ನಾಳೆನೂ ಬೇಕು, ಕೊನೆವರೆಗೂ ಬೇಕು ಅಂತ ಹೇಳ್ತಿದ್ದಾರೆ ಗೈಸ್. ಕ್ಲೈಮ್ ಮಾಡಿ ಗೈಸ್ ಎನರ್ಜಿನ 293 ಬರ್ದು, ಓಕೆನಾ? ನೋ ಮ್ಯಾಟರ್ ಹೌ ಯು ಫೀಲ್, ಗೆಟ್ ಅಪ್, ಡ್ರೆಸ್ ಅಪ್, ಶೋ ಅಪ್ ಅಂಡ್ ನೆವರ್ ಗಿವ್ ಅಪ್. ಅವ್ರೇ ಹೇಳ್ಕೊತಾ ಇದಾರೆ ಇದನ್ನ. ಅವ್ರು ತುಂಬಾ ಲೋ ಫೀಲ್ ಅಲ್ಲಿ ಇದಾರಲ್ವಾ, ಎದ್ದು ನಾನ್ ಡ್ರೆಸ್ ಅಪ್ ಆಗಿ, ನಾನು ಸುಮಾರಾಗಿ ಫೀಲ್ ಮಾಡಿ, ಸ್ವಲ್ಪ ಸಮಾಧಾನವಾಗಿ ಈ ಕನೆಕ್ಷನ್ಗೆ ಎಫರ್ಟ್ ಹಾಕ್ಬೇಕು, ಗಿವ್ ಅಪ್ ಮಾಡ್ಬಾರ್ದು ನಾನು ಅಂತ ತುಂಬಾ ಫೀಲ್ ಮಾಡ್ತಿದ್ದಾರೆ ಗೈಸ್. ಕ್ಲೈಮ್ ಮಾಡಿ. ಅವ್ರು ಇಂಥ ಕೆಟ್ಟ ಸ್ಥಿತಿಲಿ ನಿಮ್ಮನ್ ಮಾತ್ರ ನೆನ್ಸ್ಕೊತಿದ್ದಾರೆ ಗೈಸ್. ನಿಮಗೋಸ್ಕರ ಎದ್ದು ಇದನ್ನೆಲ್ಲ ಮೀರಿ ಈ ಕನೆಕ್ಷನ್ಗೋಸ್ಕರ ನಾನು ಬದುಕ್ಬೇಕು ಅಂತ ಫೀಲ್ ಮಾಡ್ತಿದ್ದಾರೆ ಗೈಸ್. ಕ್ಲೈಮ್ ಮಾಡಿ ಗೈಸ್. ವಾವ್, ಓಕೆನಾ? ಹೆಂಗ್ ಬರ್ತಾರೆ, ಹೆಂಗ್ ಬರ್ಬೇಕು ಅವ್ರಿಗೆ ಗೊತ್ತಿಲ್ಲ. ಒಟ್ನಲ್ಲಿ ಮ್ಯಾಜಿಕಲ್ ಆಗಿ ನೀವು ಅವ್ರ ಲೈಫಲ್ಲಿ ಏಂಜಲ್ ತರ ಎಂಟರ್ ಆಗ್ಬೇಕು ಅಂತ ಫೀಲ್ ಅಂತೂ ಮಾಡ್ತಿದ್ದಾರೆ ಗೈಸ್. ಯೂನಿವರ್ಸ್ ಕಡೆಯಿಂದ ನಿಮ್ಗೇನ್ ಗೈಡೆನ್ಸ್ ನೋಡೋಣ. ಓಕೆ, ಇನ್ನೊಂದಷ್ಟು ಮೆಸೇಜಸ್ ತಗೋಬಿಡ್ತೀನಿ, ಇನ್ನೊಂದು ಸ್ವಲ್ಪ ಮೆಸೇಜಸ್ ನಿಮ್ ವ್ಯಕ್ತಿ ಕಡೆಯಿಂದ. ಫೈಲ್ 2, ಓಕೆ. ಅಬಂಡೆನ್ಸ್. ನೀವ್ ಅವ್ರ ಲೈಫಿಗೆ ಬಂದ್ರೆ ಅವ್ರ ಲೈಫೇ ಪಾಸಿಟಿವ್ ಕಡೆ ತಿರುಗುತ್ತೆ, ಅವ್ರ ಮೈಂಡ್ ಸೆಟ್ ಪಾಸಿಟಿವ್ ಆಗುತ್ತೆ.
ಮತ್ತೆ ನೀವೊಂಥರ ವರ ಸಿಕ್ತಂಗೆ ಅವ್ರಿಗೆ, ನೀವೊಂಥರ ಬ್ಲೆಸ್ಸಿಂಗ್ಸ್ ತರ ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಮತ್ತೆ ಬಂತು ನೋಡಿ, ನಾನು ಈ ಕಾರ್ಡಲ್ಲಿ ಏನ್ ಹೇಳ್ದೆ, ಅವರು ಮೆಜಿಷಿಯನ್ ಕಾರ್ಡ್ ಬಂದಿತ್ತಲ್ಲ, ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಗೈಸ್, ದೇವ್ರನ್ನ ಕೇಳ್ಕೊತಿದ್ದಾರೆ ಅಂದ್ರೆ ಅಲ್ವಾ, ಸೇಮ್ ರಿಪಿಟೇಷನ್ ಆಯ್ತು ನೋಡಿ. ದಿ ಮೆಜಿಷಿಯನ್ ಮ್ಯಾನಿಫೆಸ್ಟ್, ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಗೈಸ್. ಓಕೆನಾ, ಖುಷಿನಾ? ಫೈಲ್ 2 ಅನ್ಕಂಡೀಷನಲ್ ಲವ್, ನಿಮ್ ಮೇಲೆ ತುಂಬಾ ಪ್ರೀತಿ ಅನ್ಕಂಡೀಷನಲ್ ಆಗಿ ಕಾಣಿಸ್ತಿದೆ. ಅವ್ರು ಯಾವಾಗ್ಲೂ ಇಸ್ಕೊತಾ ಇದ್ರು, ಇವಾಗ ನಿಮ್ಗೆ ಕೊಡ್ಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ನಿಮ್ ಮೇಲೆ ತುಂಬಾ ಅಫೆಕ್ಷನ್ ಫೀಲ್ ಆಗ್ತಿದೆ, ತುಂಬಾ ಪ್ರೀತಿ ಫೀಲ್ ಆಗ್ತಿದೆ ಗೈಸ್ ಕರೆಂಟ್ಲಿ ಅವ್ರಿಗೆ. ನಾನು ಆಗ್ಲೇ ಹೇಳ್ದೆ, ಹಳೇದನ್ನ ನೆನ್ಸ್ಕೊತಿದ್ದಾರೆ. ಫೋಟೋಸ್ ಪದೇ ಪದೇ ಬರ್ತಿದೆ ಗೈಸ್. ನಿಮ್ ಫೋಟೋಸ್ ಏನಾದ್ರು ಇದ್ರೆ ಅವ್ರು ತುಂಬಾ ನೋಡ್ತಾ ಇದಾರೆ ಅದನ್ನ. ಓಕೆನಾ, ಮತ್ತೆ ಹಿಂದಿನ ನೋವುಗಳಿಂದ ಅವರು ಮುಂದೆ ಹೇಗ್ ಲೈಫ್ ಅಲ್ಲಿ ಸಾಗ್ಬೇಕು ಅನ್ನೋದನ್ನ ಕಲಿತಾ ಇದಾರೆ, ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಏನಾದ್ರು ಗಿಫ್ಟ್ ಮಾಡಿದೀರಾ ನೀವು ಅವ್ರಿಗೆ ಗೊತ್ತಿಲ್ಲ, ಒಟ್ನಲ್ಲಿ ಕ್ಯಾಮ್ರಾ ಫೋಟೋಸ್ ಜಾಸ್ತಿ ಕಾಣಿಸ್ತಿದೆ ನಂಗೆ. ಸೊ ನಿಮ್ ಫೋಟೋಸ್ ಏನಾದ್ರು ತುಂಬಾ ನೋಡ್ತಾ ಇದಾರೆ ಗೈಸ್, ಅದಿದ್ರೆ ಕರೆಂಟ್ಲಿ ಅವರು ಹೀಲ್ ಆಗ್ಬೇಕು, ನನ್ ಇದರಿಂದ ಹೀಲ್ ಆಗಿ ನಿಮ್ ಕಡೆಗ್ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಅವ್ರಿಗೆ ಎಷ್ಟೇ ಲೋನ್ಲಿ ಇದ್ರುನು ನೀವು ಅವ್ರ ಲೈಫಲ್ಲಿ ಸಿಗ್ಬೇಕು ಅನ್ನೋದಕ್ಕಾದ್ರೂ ಎದ್ದೇಳ್ಬೇಕು ನಾನು ಅಂತ ಫೀಲ್ ಮಾಡ್ಕೊತಿದ್ದಾರೆ ಗೈಸ್. ಅವ್ರ ಬೆಳಕು, ಅವ್ರ ಲೈಟ್ ನೀವೇ ಅಂತ ಮತ್ತೆ ಬಂದಿದೆ. ಕ್ಲೈಮ್ ಮಾಡಿ ಗೈಸ್. ತುಂಬಾ ಅವ್ರ ಕಂಡೀಷನ್ ನೆನ್ಸ್ಕೊಂಡ್ರೆ ಪಾಪ ಅನ್ಸ್ತಿದೆ ನಂಗೆ, ಬಟ್ ಏನು ಮಾಡಕ್ ಆಗ್ತಿಲ್ಲ ಅವ್ರ ಕೈಲಿ ಗೈಸ್. ಅವ್ರ ಸಿಚುವೇಶನ್ ನೆನ್ಸ್ಕೊಂಡ್ರೆ ನನ್ಗೆ ಬೇಜಾರಾಗ್ತಿದೆ. ಅವ್ರ ಈ ಕಡೆ ಥರ್ಡ್ ಪಾರ್ಟಿ ಹತ್ರನೂ ಇರಕ್ ಆಗ್ತಿಲ್ಲ, ನಿಮ್ ಕಡೆನೂ ಬರಕ್ ಆಗ್ತಿಲ್ಲ. ಅವ್ರು ಅನುಭವಿಸ್ತಿರೋ ನೋವು ತುಂಬಾ ಇದೆ ಗೈಸ್. ನೀವು ಅವ್ರು ಖುಷಿಯಾಗಿದ್ದಾರೆ ಅಂತ ಅನ್ಕೊಂಡಿದ್ರೆ ಖಂಡಿತ ಸುಳ್ಳು ಗೈಸ್. ಅವ್ರ ಲವ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ಬೇಕು ಅನ್ಕೋತಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ಮತ್ತೆ ನಿಮ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದಾರೆ ಗೈಸ್ ದೂರದಿಂದ, ನಿಮಗ್ ಗೊತ್ತಿಲ್ದಂಗೆ ಬೇರೆಯವ್ರ ಕಡೆಯಿಂದ. ಓಕೆನಾ, ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜಸ್ ನೋಡೋಣ ಗೈಸ್. ಫೈಲ್ 2 ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜಸ್. ಯು ಆರ್ ದ ಡಿಸೈನರ್ ಆಫ್ ಯುವರ್ ಡೆಸ್ಟಿನಿ. ಯೂನಿವರ್ಸ್ ಹೇಳ್ತಿದ್ದಾರೆ, ಯೂನಿವರ್ಸ್ ನಿಮ್ಗೆ ಚಾಯ್ಸ್ ಕೊಡ್ತಾ ಇದ್ದಾರೆ. ನಿಮ್ಮ ಫ್ಯೂಚರ್ ಅಥವಾ ನಿಮ್ಮ ಡೆಸ್ಟಿನಿ, ನಿಮ್ಮ ಹಣೆ ಬರಕ್ಕೆ ನೀವೇ ಡಿಸೈನರ್. ನೀವ್ ಹೇಗ್ ಡಿಸೈನ್ ಮಾಡ್ತೀರಾ ಅದೇ ತರ ಅದ್ ಮುಂದುವರ್ಕೊಂಡು ಹೋಗುತ್ತೆ. ಸೊ ಯೋಚನೆ ಮಾಡಿ ಕರೆಕ್ಟ್ ಆಗಿ ಡಿಸಿಷನ್ ತಗೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ಓಕೆನಾ, ನಿಮ್ ಕೈಲೇ ಇದೆ ಡಿಸಿಷನ್, ಯಾಕಂದ್ರೆ ಅವ್ರಂತೂ ಫುಲ್ ಸರೆಂಡರ್ ಆಗ್ತಾರೆ, ನಿಮ್ ಹತ್ರ ಬಂದ್ ಕೇಳ್ಕೊಬಹುದು. ನಿಮ್ಗೆ ಯೂನಿವರ್ಸ್ ಬಿಡ್ತಾ ಇದಾರೆ, ಅವ್ರನ್ನ ಅಕ್ಸೆಪ್ಟ್ ಮಾಡ್ಬೇಕು ಬೇಡ್ವು ಅಂತ ಗೈಸ್. ಓಕೆನಾ, ನಿಮ್ ವ್ಯಕ್ತಿ ಕಡೆಯಿಂದ ಅವರು ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ಗೈಸ್, ಅವ್ರ ಏನಾದ್ರು ನಿಮ್ಗೆ ಸಿಕ್ಕಿದ್ರೆ. ಈ ಸಮಯದಲ್ಲಿ ಅವ್ರು ನಿಮ್ಗೆ ತುಂಬಾ ನೆನ್ಸ್ಕೊತಿದಾರಲ್ವಾ. ಓ ಪ್ರಿಯತಮ ಪ್ರಿಯತಮ ಪ್ರಿಯತಮ, ನೀ ಹೃದಯದ ಸರಿಗಮ ಪ್ರಿಯತಮ. ನೀವೇ ಅವರ ಹಾರ್ಟ್ ಸರಿಗಮ ಅಂತ ಹೇಳ್ತಿದ್ದಾರೆ ಗೈಸ್. ಈ ಸಾಂಗ್ ಫುಲ್ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗುತ್ತೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಫೈಲ್ 2 ವ್ಯಕ್ತಿ ಸಿಚುವೇಶನ್ ಯಾರಿಗೂ ಬೇಡ, ಅಷ್ಟು ಅವ್ರು ನೋವಲ್ಲಿದ್ದಾರೆ ಗೈಸ್ ಕರೆಂಟ್ಲಿ. ಓಕೆನಾ ಗೈಸ್, ನಿಮ್ಗೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಗೆ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಕಾಮೆಂಟ್ ಮಾಡಿ, ನಾನು ಎಲ್ಲಾ ಕಾಮೆಂಟ್ಸು ಓದ್ತೀನಿ. ಮತ್ತೆ 293 ಬರ್ದು ಎನರ್ಜಿನ ಕ್ಲೈಮ್ ಮಾಡಿ. ನಾನು ಹೇಳಿದ ವರ್ಡ್ಸ್ ನಿಮ್ಗೆ ಏನಾದ್ರೂ ಲೈಫಲ್ಲಿ ನಡಿಬೇಕು ಅಂತಿದ್ರೆ 293 ಬರ್ದು ಕ್ಲೈಮ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೃಷ್ಣ ಮುಂದೆ ಜಗತ್ತು.